ಅರೆ, ಇಷ್ಟೊಂದು ಫಲಗಳು ನಮ್ಮ ಶಿಬಿರದ ಮುಂದೆ ಯಾರು ಇಟ್ಟು ಹೋಗಿದ್ದಾರೆ? ಪ್ರಣಾಮ ಮಹಾರಾಜ. ಪ್ರಣಾಮ ಮಂತ್ರಿವರ್ಯ. ಮಹಾರಾಜ, ನಿಮ್ಮ ಬಾಣದಿಂದ ಪೆಟ್ಟಾದ ನಂತರವೂ ಆ ನರಭಕ್ಷಕ ಹುಲಿ ಶಿಬಿರದ ಕಡೆ ಬಂದಿದೆ. ಇಲ್ಲಿಗೆ ಬಂದು ಆಚಾರ್ಯ ತಥಾಚಾರ್ಯರ ಶಿಬಿರದ ಪರಿಕಾರ್ಯ ಮಾಡಿ ತದನಂತರ ಹುಲಿ ಮನುಷ್ಯನ ರೂಪ ಧಾರಣೆ ಮಾಡಿ ಕಾಡಿನ ಕಡೆ ಹೋಗಿದೆ. ಮತ್ತೊಂದು ವಿಸ್ಮಯಕಾರಿ ಘಟನೆ ಮಹಾಮಂತ್ರಿಗಳೇ. ಈ ಪಾದದ ಹೆಜ್ಜೆಯ ಗುರುತುಗಳನ್ನು ನೋಡ್ತಿದ್ರೆ ಪ್ರತೀತಿಯೇ ಆಗುವುದಿಲ್ಲ ಆತಂಕವಾಗಿತ್ತು ಎಂದು. ಒಂದ್ ವೇಳೆ ಅದು ಆತಂಕವಾಗಿದ್ರೆ ಅದರ ಒಂದು ಕಾಲಿನ ಚಿಹ್ನೆ ಲಘುವಾಗಿರುತ್ತಿತ್ತು. ಮತ್ತೆ ನೋಡಿ, ಈ ಎಲ್ಲಾ ಹೆಜ್ಜೆಯ ಚಿಹ್ನೆಗಳು ಒಂದೇ ರೀತಿ ಇವೆ. ಪೂರ್ತಿ ಪರಿಕ್ರಮವಾಗಿದೆ. ಪಂಡಿತ ರಾಮಕೃಷ್ಣ, ಸಮಸ್ಯೆ ಗಂಭೀರವಾಗಿದೆ. ಒಂದ್ ವೇಳೆ ಇಂದು ಮಹಾರಾಜರಿಗೆ ಜಯವಾಗಲಿ. ಬಂದಿಲ್ಲ ಕಣ್ಣ. ಮಹಾರಾಜ, ಒಂದು ದುಃಖದ ಸಮಾಚಾರ. ಹುಲಿ ವನದ ಸಮೀಪ ಗ್ರಾಮದೊಬ್ಬ ವ್ಯಕ್ತಿಯನ್ನು ಎತ್ಕೊಂಡು ಹೋಗಿದೆ ಮಹಾರಾಜ. ನರಭಕ್ಷಕ ಹುಲಿಯ ಕಾಟ ಹೆಚ್ಚಾಗ್ತಾ ಇದೆ ಮಹಾರಾಜ. ನೀವಿಲ್ಲಿಗೆ ಬಂದಾಗ ನಮಗೆ ಧೈರ್ಯ ಬಂದಿತ್ತು. ಆದರೆ ಲಕ್ಕಣ್ಣ, ನಾವು ಸಮಸ್ಯೆಯ ಗಂಭೀರತೆಯನ್ನು ತಿಳಿದಿದ್ದೇವೆ. ಅದರ ಪರಿಹಾರಕ್ಕೆಂದು ನಾವು ವನದಲ್ಲಿ ಉಪಸ್ಥಿತರಿದ್ದೇವೆ. ಮಹಾರಾಜ, ಹುಲಿಯ ವಧೆಯ ಹೊರತಾಗಿ ಒಂದು ವಿಕಲ್ಪವಿದೆ ನನ್ನ ಬಳಿ. ಇದರಿಂದ ಸಮಸ್ಯೆಗೆ ಪರಿಹಾರ ನಿವಾರಣೆಯಾಗುತ್ತದೆ. ಹುಲಿಯನ್ನು ವಧೆ ಮಾಡದೆ ಈ ಆತಂಕ ಹೇಗೆ ಕಡಿಮೆ ಆಗುತ್ತದೆ? ಮಹಾರಾಜ, ಅದೇನೆಂದ್ರೆ ವನದ ಸುತ್ತಲಿರುವ ನಗರಗಳನ್ನು ಎಲ್ಲಿಯಾದರೂ ದೂರ ಸ್ಥಾಪಿಸಲು ಆದೇಶ ನೀಡಿರಿ. ಇದರಿಂದ ಹುಲಿಗೆ ಬೇಟೆಯಾಡುವುದಕ್ಕೆ ದೊಡ್ಡ ಜಾಗ ಸಿಗುತ್ತದೆ. ಅರ್ಥಾತ್ ಅದು ಮನುಷ್ಯನ ಭಕ್ಷಣೆ ಮಾಡದೆ ತನ್ನ ಸಾಮಾನ್ಯ ಆಹಾರ ವನ್ಯಪ್ರಾಣಿಯಿಂದಲೇ ಪ್ರಾಪ್ತಿ ಮಾಡಿಕೊಳ್ಳುತ್ತೆ. ಅದು ನರಭಕ್ಷಕೂ ಆಗಿರಲ್ಲ. ಇದನ್ನ ಹೇಳ್ತಿದ್ದಾರೆ ಇವರು ಮಹಾರಾಜ. ನೀವು ನೀಡಿರುವ ವಿಕಲ್ಪ ಅತ್ಯಂತ ಉಪಯುಕ್ತವಾದದ್ದು. ಆದರೆ ನಾವು ನಿಮ್ಮಲ್ಲಿ ಅನುರೋಧಿಸುತ್ತೇವೆ, ನೀವು ನಮ್ಮ ಮೇಲೆ ವಿಶ್ವಾಸವಿರಿಸಿ. ನಾವು ಅತಿ ಶೀಘ್ರವೇ ಆ ನರಭಕ್ಷಕನ ವಧೆ ಮಾಡುತ್ತೇವೆ ಮತ್ತು ನಿಮ್ಮೆಲ್ಲರಿಗೂ ಶಾಶ್ವತವಾಗಿ ಅದರ ಆತಂಕದಿಂದ ಮುಕ್ತಗೊಳಿಸುತ್ತೇವೆ. ಕ್ಷಮಿಸಬೇಕು ಮಹಾರಾಜ. ಪ್ರತಿದಿನ ಭಯದಿಂದ ಬದುಕೋದಕ್ಕಿಂತ ಸಾಯೋದೇ ಲೇಸೆನಿಸುತ್ತದೆ. ಮಹಾರಾಜ, ಸೂರ್ಯಾಸ್ತವಾಗುತ್ತಿದ್ದಂತೆ ಪೂರ್ತಿ ಗ್ರಾಮದಲ್ಲಿ ಸ್ಮಶಾನದ ರೀತಿ ಮೌನ ಆವರಿಸುತ್ತದೆ. ಪುರುಷರು ತಮ್ಮ ಕಾರ್ಯಕ್ಕೆ, ಮಹಿಳೆಯರು ಕೆರೆಗೆ ಹೋಗಿ ಜಲ ತರಲು ಭಯಭೀತರಾಗಿದ್ದಾರೆ. ಮಕ್ಕಳು ಹಲವು ತಿಂಗಳುಗಳಿಂದ ಮನೆಯಲ್ಲೇ ಇದ್ದಾರೆ, ಕಾರಾಗೃಹದಲ್ಲಿ ಬಂದಿಯಾದ ಹಾಗೆ. ಈಗ ನಮಗಂತೂ ಜೀವನ ಸಾಕಾಗಿ ಹೋಗಿದೆ ಪ್ರಭು. ಲಕ್ಕಣ್ಣ, ನಮಗೆ ಅರ್ಥವಾಗುತ್ತದೆ. ಆದರೆ ನೀವು ನಮಗೆ ಕೇವಲ 2 ದಿನಗಳ ಸಮಯ ನೀಡಿರಿ. ಅದರ ನಂತರ ನಾವು ಆ ನರಭಕ್ಷಕನನ್ನು ಬೇಟೆಯಾಡುವುದರಲ್ಲಿ ಅಸಫಲರಾದರೆ ನಾವು ನಿಮಗೆ ವಚನ ನೀಡುತ್ತೇವೆ. ರಾಜ್ಯದ ಕಡೆಯಿಂದ ನಾವು ಸಮಸ್ತ ಗ್ರಾಮವನ್ನು ವನದಿಂದ ದೂರ ಸ್ಥಾಪಿಸುವ ವ್ಯವಸ್ಥೆ ಮಾಡುತ್ತೇವೆ. ನಿಮಗೆ ತಿಳಿದಂತೆ ಮಹಾರಾಜ. ಮಹಾರಾಜ, ನಿಮ್ಮ ಅಪ್ಪಣೆ ಇದ್ದರೆ ಒಂದು ಸಲಹೆ ಇದೆ. ಮಹಾರಾಜ, ಹುಲಿ ನರಭಕ್ಷಕವಾಗಿದೆ. ಮೇಕೆಯನ್ನು ಕಟ್ಟಿ ನೀವದನ್ನು ಆಕರ್ಷಿಸಲು ಆಗುವುದಿಲ್ಲ. ಮೇಕೆಯ ಬದಲು ಒಬ್ಬ ಮನುಷ್ಯನನ್ನು ಕಟ್ಟಿದರೆ ಬಹುಶಃ ನೀವು ಸಫಲರಾಗ್ತೀರಾ. ಮನುಷ್ಯ? ಮೇಕೆ ಜಾಗದಲ್ಲಿ ಮನುಷ್ಯನ? ಹೌದು. ಅನುಮತಿ ನೀಡಿ ಮಹಾರಾಜ. ರಾಮ, ಒಂದ್ ವೇಳೆ ಹುಲಿ ಹಿಡಿಯೋಕೆ ಇಲ್ಲ ವಧೆ ಮಾಡಕ್ಕೆ ಮನುಷ್ಯನನ್ನ ಮೇಕೆ ಸ್ಥಾನದಲ್ಲಿ ಕಟ್ತಾರೆ ಅಂದ್ರೆ ಯಾರನ್ನ ಕಟ್ಬೋದು? ನನಗಂತೂ ಈ ಕಾರ್ಯಕ್ಕೆ ಕೇವಲ ಒಬ್ಬ ವ್ಯಕ್ತಿಯೇ ಪ್ರತೀತಿಯಾಗ್ತಿದೆ. ಮಹಾರಾಜರಿಗೆ ಪ್ರಣಾಮ ಮಾಡೋಣ. ಆಗ್ಲಿ ಸ್ವಾಮಿ. ಪ್ರಣಾಮ ಮಹಾರಾಜ. ಪ್ರಣಾಮ ಗುರುವರ್ಯ. ಬನ್ನಿ ಗುರುವರ್ಯ.
ಧನ್ಯವಾದ. ವಿರಾಜಮಾನರಾಗಿ. ಗುರುವರ್ಯ, ನಿಮ್ಮ ಆರೋಗ್ಯ ಸರಿಯಾಗಿದೆಯೇ? ನಿನ್ನೆ ನೀವು ಅತ್ಯಂತ ವಿಕಟ ಪರಿಸ್ಥಿತಿಯಲ್ಲಿದ್ದೀರಿ. ಸಾರುವೆಯಿಂದ ಬಿದ್ದು. ಈಗ ನಾವು ಚೆನ್ನಾಗಿದ್ದೇವೆ ಮಹಾರಾಜ. ರಾತ್ರಿಯಲ್ಲಿ ಬೆನ್ನಲ್ಲಿ ಸ್ವಲ್ಪ ಬೇನೆ ಇತ್ತು, ಆದರೆ ಈಗ ನಾವು ಸಂಪೂರ್ಣ ಸಾಮಾನ್ಯವಾಗಿದ್ದೇವೆ. ಮಹಾರಾಜ, ನೀವು ನಮ್ಮ ಬಗ್ಗೆ ಎಷ್ಟು ಚಿಂತೆ ಮಾಡುತ್ತೀರಾ? ನಾವು ಆಭಾರಿಯಾಗಿದ್ದೇವೆ ಮಹಾರಾಜ. ಪ್ರಸನ್ನರಾಗಿದ್ದೇವೆ ನಾವು ಗುರುವರ್ಯ, ನಿಮ್ಮ ಆರೋಗ್ಯ ಉಚಿತವಿರುವುದಕ್ಕೆ. ಗುರುವರ್ಯ, ನಾವು ಇಲ್ಲಿ ಒಂದು ವಿಶೇಷ ಪ್ರಯೋಜನಕ್ಕಾಗಿ ಉಪಸ್ಥಿತರಿದ್ದೇವೆ. ಏನದು ಮಹಾರಾಜ? ಬೇರೆ ಯಾವುದಾದರೂ ಸಮಸ್ಯೆ ಎದುರಾಗಿದೆಯೇ? ಹೌದು ಗುರುವರ್ಯ, ನಿನ್ನೆ ರಾತ್ರಿಯ ರಕ್ಕಸ ಮಾನವ ಮತ್ತೆ ಬಂದಿದ್ದ. ಮತ್ತವನು ನಿಮ್ಮ ಶಿಬಿರವನ್ನು ವೀಕ್ಷಣೆ ಮಾಡಿ ಹೊರಟು ಹೋದ. ನಮ್ಮ ಶಿಬಿರದ ಆಸ್ಪಾಸಿನಲ್ಲೇ ಮಹಾರಾಜ, ಮೇಕೆಯನ್ನು ಸಾರುವೆಯ ಅಕ್ಕಪಕ್ಕವೇ ಬಂದಿ ಮಾಡಲಾಗಿತ್ತು. ಆದರೆ ನಮ್ಮ ಶಿಬಿರದ ಅಕ್ಕಪಕ್ಕ ಬರುವುದಕ್ಕೆ ಏನು ಪ್ರಯೋಜನ? ಹುಲಿ ನಿಮ್ಮ ದರ್ಶನದ ಅಭಿಲಾಷೆಯಿಂದ ಬಂದಿರಬಹುದು ಸ್ವಾಮಿ. ನೀವು ನಿದ್ರಾಮಗ್ನರಾಗಿದ್ರಿ, ಆದ್ದರಿಂದ ಅದು ನಿಮ್ಮ ನಿದ್ರೆಗೆ ತೊಂದರೆ ಕೊಡುವುದು ಉಚಿತವಲ್ಲವೆಂದು ತಿಳಿದಿರಬಹುದು. ಅದಕ್ಕೆ ಕಾದು ನಂತರ ಇಲ್ಲಿಂದ ಪ್ರಸ್ಥಾನಿಸಿರಬಹುದು. ಅಪಾರ ಶ್ರದ್ಧೆ ಇದೆ ಅದಕ್ಕೆ ನಿಮ್ಮ ಮೇಲೆ. ಸತ್ಯವಚನ ಗುರುಮಾತೆ, ಸತ್ಯವಚನ. ಪ್ರತೀತಿ ಆಗ್ತಿದೆ ನಮ್ಮ ಮಹಾನ್ ಗುರುದೇವನ ದರ್ಶನ ಅಭಿಲಾಷೆಯಾಗಿ ವನ್ಯಜೀವಿಯೂ ಇದೆ. ಆದ್ರೆ ಆ ನರಭಕ್ಷಕ ಹುಲಿ ನಿಮ್ಮನ್ನ ಭೇಟಿಯಾಗೋಕೆ ಕಾತರದಿಂದ ಕಾಯ್ತಾ ಇದೆ. ಮಹಾರಾಜ, ನನ್ನದೊಂದು ನಿಮ್ಮಲ್ಲಿ ನಿವೇದನೆ ಇದೆ. ನೀವು ಸಾರುವೆಯ ಬಳಿ ಮೇಕೆಯನ್ನು ಕಟ್ಟುವ ಯಾವ ಅವಶ್ಯಕತೆಯೂ ಇಲ್ಲ. ಅಲ್ಲಿ ನೀವು ನಮ್ಮ ಪ್ರಭುವನ್ನು ನಿಲ್ಲಿಸಿ ಸಾಕು. ಹುಲಿ ಸ್ವತಃ ಅವರ ದರ್ಶನಕ್ಕಾಗಿ ಅಲ್ಲಿ ಉಪಸ್ಥಿತವಿರುತ್ತೆ. ಏನು ನೀನ್ ಏನ್ ಹೇಳ್ತಿದ್ಯಾ ವರ್ಣಮಾಲಾ? ಗುರುಮಾತೆಯ ಸಲಹೆ ಶ್ರೇಷ್ಠವಾಗಿದೆ. ಉಪಯುಕ್ತ ಯೋಜನೆ ಇದು. ಹುಲಿಯನ್ನು ಆಕರ್ಷಿಸುವುದಕ್ಕೆ ಇದೇ ಒಂದು ಉಪಾಯ ಉಳಿದಿದೆ. ಈಗ ಮೇಕೆಯ ಸ್ಥಾನದಲ್ಲಿ ಗುರುವರ್ಯ ನಿಮ್ಮನ್ನು ಇರಿಸಲಾಗುತ್ತದೆ. ಮಹಾರಾಜ, ನಾವು ಕುರಿನೋ ಮೇಕಿನೋ ಅಲ್ಲ, ನಾವು ರಾಜಗುರುಗಳು. ಅದೇ ಕಾರಣಕ್ಕೆ ಸ್ವಾಮಿ, ರಾಜ್ಯದ ಪ್ರತಿ ನಿಮ್ಮ ಕರ್ತವ್ಯವೂ ಅಧಿಕವಿದೆ. ನಾವಂತೂ ವೃಕ್ಷದ ಬಳಿ ಕೂತು ಕೂಡ ಹುಲಿಯನ್ನು ಕರೆಸುವುದರಲ್ಲಿ ಸಮರ್ಥರು. ಆದರೂ ಮೇಕೆ ಸ್ಥಾನದಲ್ಲೇಕೆ? ಗುರುವರ್ಯ, ನೀವು ನಿಶ್ಚಿಂತ ಎಂದಿರಿ. ನಾವಿದ್ದೇವಲ್ಲವೇ, ನಾವು ನಿಮ್ಮ ಕೂದಲು ಸುಕ್ಕಾಗಲು ಬಿಡುವುದಿಲ್ಲ. ಆದ್ರೆ ಮಹಾರಾಜ, ಕೂದಲಿರ್ಲಿ, ಇಲ್ಲಿ ಕೇವಲ ಜುಟ್ಟು ಉಳ್ಕೊಂಡಿದೆ. ಮಂತ್ರಿವರ್ಯ, ಮಹಾರಾಜ, ನಾವು ಆ ಸಾರುವೆಯ ಮೇಲೆ ಇಂದು ರಾತ್ರಿ ಕೂರುತ್ತೇವೆ. ನೀವೇ ಹೇಳಿದ್ದೀರಿ ಅಲ್ಲವೇ, ಆ ನರಭಕ್ಷಕ ಒಂದು ನಿಶಾಚರ ಪ್ರಾಣಿ ಎಂದು. ಇಂದಿನ ರಾತ್ರಿ ಆ ಆತಂಕವಾದಿಯ ಅಂತಿಮ ರಾತ್ರಿ ಆಗಲಿದೆ. ತಮ್ಮಾಜ್ಞೆ ಮಹಾರಾಜ. ತಯಾರಿ ಮಾಡಿ. ಸತ್ವಿ ಮಣಿ, ಪ್ರತೀಕ್ಷೆ ಸಮಾಪ್ತಿ ಆಯ್ತು. ಕೊನೆಗೂ ಆ ಶುಭಗಳಿಗೆ ಬಂದೇ ಬಿಡ್ತು. ಅಂತೂ ಕೊನೆಗೆ ಈ ದುರಾಚಾರಿ ದುಷ್ಟ ಕಪಟಿ ಮುದಿನಿಂದ ಶಾಶ್ವತವಾಗಿ ಮುಕ್ತಿ ಸಿಗುತ್ತೆ. ಪ್ರಭು, ಸಂಪೂರ್ಣ ದಿವಸ ಆ ಹುಲಿಗೆ ಒಳ್ಳೆ ಭೋಜನ ಪ್ರದಾನ ಮಾಡು. ಇದರಿಂದ ರಾತ್ರಿ ಅದಕ್ಕೆ ಹಸಿವಾಗಬಾರದು. ನೋಡಿರಿ ಮಂತ್ರಿವರ್ಯ, ನಾವು ಪಂಡಿತ ದತ್ತಾಚಾರ್ಯರು, ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳು. ನಮ್ಮ ಸ್ಥಾನ ಮಹಾರಾಜರ ಹತ್ತಿರ. ಈ ತರ ಮೇಕೆಯ ಸ್ಥಾನದಲ್ಲಿ ಕಟ್ಟುವುದು ಏನು ಉಪಯುಕ್ತವೇ? ನೀವು ಮಹಾರಾಜರಿಗೆ ಯಾಕೆ ಅರ್ಥ ಮಾಡಿಸ್ತಿಲ್ಲ? ನಾವು ಅಸಮರ್ಥರು ಆಚಾರ್ಯರೇ, ಏನೂ ಮಾಡೋಕ್ಕಾಗಲ್ಲ. ಮಹಾರಾಜರ ಆಜ್ಞೆ ಪಾಲನೆ ಮಾಡುವುದು ಅನಿವಾರ್ಯ. ಗುರುವರ್ಯ, ನೀವು ಹುಷಾರಾಗಿದ್ದೀರಾ? ಕೇವಲ ನಿಮ್ಮ ಕೃಪೆ ಅಷ್ಟೇ ಮಹಾರಾಜ. ರಾಮ, ಒಂದ್ ವೇಳೆ ನಿಜವಾಗ್ಲೂ ನರಭಕ್ಷಕ ಹುಲಿ ಬಂದ್ರೆ ಆಗೇನ್ ಮಾಡೋದು? ಹೆದರ್ಸ್ಬೇಡ ಬಂಧು, ಹೆದರ್ಸ್ಬೇಡ. ಅಯ್ಯೋ ಮಂತ್ರಿವರ್ಯ, ಅದು ಹುಲಿ ನರಭಕ್ಷಕ. ನಿಮಗೆ ಯಾಕೆ ಅರ್ಥವಾಗ್ತಿಲ್ಲೋ? ಆಚಾರ್ಯರೇ, ಇರ್ಲಿ ಬಿಡಿ. ನೀವು ಬ್ರಹ್ಮಜ್ಞಾನಿಗಳು, ಸಿದ್ಧಪುರುಷರು. ಒಂದ್ ವೇಳೆ ಮಹಾರಾಜರ ಗುರು ವಿಫಲವಾದರೆ ನೀವು ನಿಮ್ಮ ಮಂತ್ರದ ಶಕ್ತಿಯಿಂದ ಆ ಹುಲಿಯನ್ನ ಭಸ್ಮ ಮಾಡಿ.
ಮಹಾರಾಜ, ಕಾರ್ಯ ಸಂಪನ್ನವಾಯಿತು. ಹೌದು ಮಹಾರಾಜ, ಕಾರ್ಯ ಸಂಪನ್ನವಾಗಿದೆ. ನಾವು ಬಲಿಗಾಗಿ ತಯಾರಿದ್ದೇವೆ. ನಿಮ್ಮ ಬಲಿ ಆಗುವುದರ ಮೊದಲು ನಾವು ಆ ಹುಲಿಯ ಬಲಿಯನ್ನು ಪಡೆಯುತ್ತೇವೆ. ನೀವು ನಿಶ್ಚಿಂತೆಂದೇರಿ ಗುರುವರ್ಯ, ಮತ್ತು ಶಾಂತರಾಗಿರಿ. ಮಂತ್ರಿವರ್ಯ, ಬನ್ನಿ, ನೀವು ಶೀಘ್ರವೇ ಸಾರುವೆಯ ಮೇಲೆ. ನಾವು ಆ ಸಾರುವೆಯ ಮೇಲೆ? ನಿಮ್ಮ ಆಜ್ಞೆ ಮಹಾರಾಜ. ಅಯ್ಯೋ ಮಂತ್ರಿವರ್ಯ, ನಿಂತ್ಕೊಳ್ಳಿ. ಎಲ್ಲಿ ಹೋಗ್ತಿದ್ದಾರೆ? ಅಯ್ಯೋ ಧಣಿಮಣಿ, ನನ್ನ ಮಕ್ಕಳ, ಇಲ್ಲಿ ಬನ್ನಿ ನನ್ನ ಮಕ್ಕಳ, ನಮ್ಮ ಸಮೀಪ ಬನ್ನಿ. ನೀವೇ ಹೇಳ್ತಿರ್ತೀರಲ್ವಾ, ಶಿಷ್ಯರ ಸ್ಥಾನವಂತೂ ಗುರುಗಳ ಚರಣದ ಬಳಿ ಅಂತ. ಹೇಳಿದ್ವು ಗುರುದೇವ, ನಾವ್ ಯಾವಾಗ್ಲೂ ಹೇಳ್ತಾನೆ ಇರ್ತೀವಿ. ಆದ್ರೆ ಈಗ ಪರಿಸ್ಥಿತಿ ಭಿನ್ನವಾಗಿದೆ. ಈಗಂತೂ ಬರೋದಿಲ್ಲ ನಾವು. ನೀವು ನಿಶ್ಚಿಂತೆಯಿಂದಿರಿ ಗುರುಜಿ, ನಿಮ್ಮ ಚರಣದ ಸಾನ್ನಿಧ್ಯದಲ್ಲೇ ಇದ್ದೇವೆ. ಅದಕ್ಕೆ ನಿಮ್ಮ ಪಾದುಕೆ ನಮ್ಮ ಬಳಿಯೇ ಇದೆ. ನೀವು ಬರೀ ಇದನ್ನ ಯೋಚಿಸಿ, ನಮ್ಮ ಸ್ಥಾನ ನಿಮ್ಮ ಚರಣದ ಬಳಿಯೇ ಇದೆ. ನಾವೇನಾದ್ರೂ ಜೀವಂತವಾಗಿ ಉಳ್ಕೊಂಡ್ರೆ ಅದರಲ್ಲೇ ಹೊಡಿತೀನಿ ನಿಮ್ಮಿಬ್ಬರಿಗೆ. ನಡಿ ನಡಿ ದಣಿ, ನಾವು ಸಾರ್ವೆ ಹತ್ರ ಹೋಗೋಣ. ಹೇ ಭಗವಂತ, ರಕ್ಷಣೆ ಮಾಡು. ಮಂತ್ರಿವರ್ಯ, ನೀವು ಅಲ್ಲಿರೋದ ಸರಿ. ಸಿಪಾಯಿಗಳ ಜೊತೆ ನಿಂತ್ಕೊಳ್ಳಿ. ನೀವು ಮೇಲೆ ಬರೋ ಅವಶ್ಯಕತೆ ಇಲ್ಲ. ಸರಿ ಮಹಾರಾಜ, ತಮ್ಮ ಆಜ್ಞೆ. ಸೈನಿಕರೇ, ಸುತ್ತುವರಿಯಿರಿ ನಮ್ಮನ್ನ. ಬಾ ದಣಿ, ಬಾ. ಮಹಾರಾಜ, ನೀವು ಎಚ್ಚರಿಕೆಯಿಂದಿದ್ದೀರಲ್ವೇ? ಆ ನರಭಕ್ಷಿ ಯಾವ ಕ್ಷಣದಲ್ಲಿ ಬೇಕಿದ್ದರೂ ಪ್ರಕಟವಾಗಬಹುದು. ಆ ಗುರುವರ್ಯ, ನಾವು ಎಚ್ಚರದಿಂದಲೇ ಇದ್ದೇವೆ. ನೀವು ಶಾಂತರಾಗಿರಿ. ಎಚ್ಚರದಿಂದಲೇ ಇರಿ ನೀವು. ಮಹಾಮಂತ್ರಿ ಮಲಗಿದ್ದಾರೆ ಮಹಾರಾಜ, ಮಹಾಮಂತ್ರಿ ಮಲಗಿದ್ದಾರೆ. ನಮ್ಮನ್ನ ಸಂಕಟಕ್ಕೀಡು ಮಾಡಿ ಮಹಾಮಂತ್ರಿ ಮಲಗಿದ್ದಾರೆ. ಆಚಾರ್ಯರೇ, ನಾವು ಧ್ಯಾನದಲ್ಲಿದ್ದೇವೆ. ಅಯ್ಯೋ, ಧ್ಯಾನ ಮಾಡುವುದು ನಮ್ಮ ಕಾರ್ಯ. ನಿಮ್ಮ ಕಾರ್ಯ ನಮ್ಮ ಧ್ಯಾನವಿರಿಸೋದು. ನಮ್ಮ ಧ್ಯಾನವಿರಿಸಿ ನೀವು. ಸರಿ ಸರಿ, ಆಯ್ತು ಆಚಾರ್ಯರೇ, ಆಯ್ತು. ಈ ಸೈನಿಕರಲ್ಲಿದ್ದಾರೆ. ಈ ಸೈನಿಕರು ನಮ್ಗೆ ಕಾಣ್ತಾನೆ ಇಲ್ಲ. ಅಯ್ಯೋ, ಶಾಂತರಾಗಿ ಆಚಾರ್ಯರೇ, ಅವರು ಪೊದೆಗಳ ಹಿಂದೆ ಅವಿತಿದ್ದಾರೆ. ನಾವು ನೋಡ ಬಯಸುತ್ತೇವೆ. ಅಯ್ಯೇ ಗುರುಜಿ, ಸುಮ್ನಿರಿ. ಅಧಿಕ ಧ್ವನಿ ಮಾಡಿದ್ರೆ ಹುಲಿ ಬರೋದಿಲ್ಲ. ನಿಮ್ಮ ಶಿಷ್ಯಂದ್ರು ತಿರುಗಿಸಿ ಹೇಳ್ತಾ ಇದ್ದಾರೆ, ನಿಮ್ಮ ಈ ಧ್ವನಿಯನ್ನ ಕೇಳಿ ಹುಲಿ ಶೀಘ್ರವಾಗಿ ಬರುತ್ತೆ. ಕೂಗಾಡಿ ಕೂಗಾಡಿ, ಇನ್ನು ಜೋರಾಗಿ ಕೂಗಾಡಿ. ಮಹಾರಾಜ, ಪಂಜ ಹಾರಿ ಹೋಯ್ತು. ಗುರುವರ್ಯ, ನೀವು ಶಾಂತರಾಗಿರಿ. ಉಳಿದಿರುವ ಪಂಜಗಳು ಪ್ರಜ್ವಲಿಸುತ್ತಿವೆ ಅಲ್ಲವೇ? ಅಯ್ಯೋ, ಯಾರಾದ್ರೂ ನಮ್ಮನ್ನ ಬಂಧನ ಮುಕ್ತಗೊಳಿಸಿ ನಮಗೆ ಲಘು ಶಂಕೆಗೆ ಹೋಗಬೇಕು. ಗುರುವರ್ಯ, ಸ್ವಲ್ಪ ನಿಯಂತ್ರಣದಲ್ಲಿರಿ. ಹುಲಿ ಬರಬಹುದು. ನಿಯಂತ್ರಿಸಲಾಗುತ್ತಿಲ್ಲ ಮಹಾರಾಜ. ಮಣಿ ಕೇಳು, ಒಂದ್ ವೇಳೆ ನಮ್ ಗುರುಜಿನ ಹುಲಿ ತಿಂದಾಕಿದ್ರೆ ನಿತ್ಯ ಕರ್ಮದ ಅವಶ್ಯಕತೆಯೇ ಇರೋದಿಲ್ಲ. ಸತ್ಯವಚನ. ನಾವು ಲಘು ಶಂಕೆಗೆ ಹೋಗಬೇಕು. ಹಗ್ಗ ಬಿಚ್ಚಿ ಬಂಧನ ಮುಕ್ತಗೊಳಿಸಿ ನಾವು ಮತ್ತೆ ಒಂದು ಹುಲಿನ ಆಕರ್ಷಣೆ ಮಾಡುತ್ತೇವೆ. ಗುರುಜಿ, ಅಲ್ಲೇ ಕುತ್ಕೊಂಡು ಮುಗಿಸಿ ಅಕ್ಕಪಕ್ಕ. ಮುಚ್ಚರು ಮೂರ್ಖರ. ಮಹಾರಾಜ, ಮಹಾರಾಜ, ನಮ್ಮನ್ನ ಮಹಾರಾಜ. ಗುರುವರ್ಯ, ಶಾಂತರಾಗಿರಿ. ಇಲ್ಲದಿದ್ದರೆ ಹುಲಿಗೆ ಶಂಕೆಯಾಗಿ ಪಲಾಯನವಾಗುತ್ತದೆ. ಶಾಂತರಾಗಿ ನೀವು. ಅದೇ ನಮ್ಮ ಉದ್ದೇಶವಾಗಿದೆ. ಆದ್ರೆ ಅರ್ಥವೇ ಆಗುತ್ತಿಲ್ಲ. ಕೂಗಾಡದೆ ಇದ್ರೆ ಹುಲಿ ಬರಲ್ವೋ, ಇಲ್ಲ ನಾವು ಕೂಗಾಡಿದ್ರೆ ಹುಲಿ ಬರಲ್ವೋ ಅನ್ನೋದು. ಏನ್ ಮಾಡ್ಲಿ? ಕಿರಿಚ್ಕೊಳ್ಳ, ಇಲ್ಲ ಕಿರಿಸ್ತೇ ಇಲ್ಲ. ಮಹಾರಾಜ, ಸೈನಿಕರೇ, ಪಂಜನ್ನು ಪ್ರಜ್ವಲಗೊಳಿಸಿ ಹಾಗೆ ಗುರುವರ್ಯರ ಬಳಿ ಹೋಗಿರಿ. ಮಹಾರಾಜ, ಗುರುವರ್ಯ ಇಲ್ಲಿಲ್ಲ.
ಆಚಾರ್ಯರೇ, ಆಚಾರ್ಯರೇ, ಹೇಗೆ ಪ್ರತೀತಿ ಆಗ್ತಿದೆ ಅಂದ್ರೆ ಆ ನರಭಕ್ಷಕ ಹುಲಿ ನಮ್ ಗುರುಜಿನ ಕೊಂಡೋಯ್ತು ಅನ್ನೋ ಹಾಗೆ. ಗುರುವರ್ಯ, 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 ನಾವು ಗುರುದೇವರನ್ನು ಹುಡುಕಬೇಕು. ಸೈನಿಕರೇ, 4 ದಿಕ್ಕಿಗೂ ಪ್ರಸ್ಥಾನಿಸಿ ಹುಡುಕಿ ಗುರುಜಿಯನ್ನ. ನಮಗೆ ಗುರುವರ್ಯ ಕುಶಲವಾಗಿ ಬೇಕು. ಮಂತ್ರಿವರ್ಯ, ಮಹಾರಾಜ, ನೀವು ಸ್ವಯಂ ಹೋಗಿ ಸೈನಿಕರ ಒಂದು ತುಕಡಿಯೊಂದಿಗೆ ನಾವು ಹೀಗೆ ಹೋಗುತ್ತೇವೆ. ನಿಮ್ಮ ಆಜ್ಞೆ ಮಹಾರಾಜ. ಸೈನಿಕರೇ ಬನ್ನಿ. ಗುರುವರ್ಯ, ಗುರುಜಿ, ಗುರುಜಿ, ಆಚಾರ್ಯರೇ, ಗುರುವರ್ಯ, ಅಯ್ಯೋ ಸತ್ತು, ಅಯ್ಯೋ ಕಾಪಾಡಿ, 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 ಅಯ್ಯೋ ಕಾಪಾಡಿ, ಕಾಪಾಡಿ ಮಹಾರಾಜ, ಮಹಾರಾಜ ಕಾಪಾಡಿ, ನಮ್ಮನ್ನ ರಕ್ಷಣೆ ಮಾಡಿ ಮಹಾರಾಜ, ನಾವು ಸಾಯ್ತೀವಿ, ನಮ್ಮಿಂದ ಆಗ್ತಿಲ್ಲ, ಕಾಪಾಡಿ, ಅಯ್ಯೋ ಕಾಪಾಡಿ ಮಹಾರಾಜ, ಕಾಪಾಡಿ, ಅಯ್ಯೋ ಭಗವಂತ. ಮಹಾರಾಜ, ಇನ್ನೂ ಸಿಗ್ಲಿಲ್ಲ ನಮ್ ಗುರುಜಿ. ಗುರುವರ್ಯ, ಪಂಡಿತ ರಾಮಕೃಷ್ಣ, ನಾವು ತುಂಬಾ ಚಿಂತಿತರಾಗಿದ್ದೇವೆ. ಗುರುವರ್ಯ ಸಿಗುತ್ತಲೇ ಇಲ್ಲ. ಮಹಾರಾಜ, ರಾತ್ರಿ ಕಳೆದು ಹೋಗಿದೆ. ಪೂರ್ತಿ ವನ ಹುಡುಕಿದ್ರು ವಿಶ್ವಾಸನೇ ಆಗ್ತಿಲ್ಲ. ಹುಲಿ ಗುರುವರಿಯರನ್ನ ಇಷ್ಟು ಬೇಗ ಎಲ್ಲಿ ಕರ್ಕೊಂಡು ಹೋಯ್ತು ಅಂತ. ಅಯ್ಯೋ ಭಗವಂತ, ಅಯ್ಯೋ ಭಗವಂತ, ಅಯ್ಯೋ ಅಯ್ಯೋ ಕಾಪಾಡಿ, ಅಯ್ಯೋ ಕಾಪಾಡಿ, ಕಾಪಾಡಿ, ಅಯ್ಯೋ. ಮಣಿ, ನನ್ನ ವಿಚಾರದ ಪ್ರಕಾರ ಈ ನರಭಕ್ಷಕ ಹುಲಿ ಆಕರ್ಷಣೆ ಮಾಡೋದಕ್ಕೆ ಗುರುಜಿನ ಪ್ರಯೋಗ ಮಾಡಿದ್ವು. ಅದೇ ಪ್ರಕಾರ ಗುರುಜಿನ ಪ್ರಕಟಗೊಳಿಸೋದಕ್ಕೆ ಸೌದಾಮಿನಿ ಪ್ರಯೋಗ ಮಾಡಬೇಕು. ಯಾಕಂದ್ರೆ ಸೌದಾಮಿನಿ ಹೆಸರು ಕೇಳ್ದಾಗೆ ಮುದಿಯ ನರಕದಿಂದ ಕೂಡ ಸೀದಾ ಓಡ್ಕೊಂಡ್ ಬರ್ತಾನೆ. ಅಯ್ಯೋ, ಶುಭವಾಗಿ ಮಾತಾಡು. ಮುದಿಯ ಸಿಗದೆ ಇರ್ಲಿ ಅಯ್ಯೋ ಅಂತ ಭಗವಂತ, ಸುಮ್ನಿರು. ಅಯ್ಯೋ ಭಗವಂತ, ಕಾಪಾಡಿ ಮಹಾರಾಜ, ಕಾಪಾಡಿ. ಗುರುವರ್ಯ ಕಿರಿಸ್ತಿದ್ದಾರೆ. ಗುರುವರ್ಯ, ಅಯ್ಯೋ, ಈ ಮುದಿಯ ಸೌದಾಮಿನಿ ಹೆಸರು ಹೇಳ್ತಿದ್ದಾಗೆ ಪ್ರಕಟವಾಗೋದು. ಮಹಾರಾಜ, ಗುರುವರ್ಯ, ನಮ್ಮ ಪ್ರಾಣದ ರಕ್ಷಣೆ ಮಾಡಿ. ಆ ರಾಕ್ಷಸ ನಮ್ಮ ಹಿಂದೆ ಬಿದ್ದಿದ್ದಾನೆ ಮಹಾರಾಜ. ಯಾರು ಗುರುವರ್ಯ? ಆ ರಾಕ್ಷಸ ಅಲ್ಲಿ ಯಾರು ಇಲ್ಲ ಹಿಂದೆ ಗುರುವರ್ಯ.
ಹಾಗಾದ್ರೆ ಇದೇ ಅದು. ಇದನ್ನ ನೋಡಿ ಗುರುವರ್ಯರು ಓಡ್ತಿದ್ದಿದ್ದು. ಓಡ್ತಿರ್ಲಿಲ್ಲ, ಓಡಿಸುತ್ತಿದ್ವು. ಇದೇ ಆಗಿತ್ತು ನಮ್ಮ ಯೋಜನೆ. ನಾವಿದನ್ನ ಓಡಿಸಿ 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 ಇಲ್ಲಿ ಬೀಳ್ಸೋದು. ಮಹಾರಾಜ, ನಾವು ನಮ್ಮ ಕೌಶಲ್ಯದಿಂದ ಇದನ್ನು ಹಿಡಿದಿದ್ದೇವೆ. ಇವನೇ ಆ ದುಷ್ಟ ಆತ್ಮ. ಒಂದ್ಸಲ ಹುಲಿ, ಮತ್ತೊಂದ್ಸಲ ಆದಿಮಾನವ ರೂಪ ಬದಲಿಸುತ್ತಾನೆ. ಅದ್ಭುತ ಗುರುವರ್ಯ, ಅದ್ಭುತ. ನೀವು ಅತ್ಯಂತ ಸಾಹಸ ಪ್ರದರ್ಶನ ಮಾಡಿದ್ದೀರಿ. ಕೇವಲ ನಮಗಷ್ಟೇ ಅಲ್ಲ, ಜೊತೆಗೆ ಮರಿಪಟ್ಟಿ ಗ್ರಾಮಸ್ಥರಿಗೂ ತುಂಬಾ ದೊಡ್ಡ ಉಪಕಾರ ಮಾಡಿದ್ದೀರಿ. ಗುರುಜಿ, ನೀವಂತೂ ಚಮತ್ಕಾರ ಮಾಡಿಬಿಟ್ರಿ. ಮುದಿನ್ ನಂಬೋಕ್ಕಾಗಲ್ಲ. ಸಿಪಾಯಿಗಳೇ, ಬಂಧಿ ಮಾಡಿ ಇವನನ್ನ. ಮಹಾರಾಜರಿಗೆ ಜಯವಾಗಲಿ. ಆಚಾರ್ಯರೇ, ನಿಮ್ಮನ್ನ ಕಂಡು ಮನಸ್ಸಿಗೆ ಪ್ರಸನ್ನವಾಯಿತು. ನಿಮ್ಮ ಬಗ್ಗೆ ಚಿಂತೆಯಾಗಿತ್ತು. ಕೊನೆಗೂ ಈ ದುಷ್ಟ ಪ್ರಾಣಿ ಸಿಕ್ಕಾಕೊಂಡ. ಮಂತ್ರಿವರ್ಯ, ತುಂಬಾ ಕಷ್ಟದಿಂದ ನಾವು ಇವನನ್ನು ಹಿಡಿದಿದ್ದೇವೆ. ನೀವಾ? ಹಾ, ನಾವೇ, ಇನ್ಯಾರು? ನಾವು ಬಯಸಿದ್ದಿದ್ರೆ ಇವನನ್ನ ಮೊದಲ ದಿನವೇ ಹಿಡಿಬಹುದಿತ್ತು, ಆದ್ರೆ ಹಿಡಿಲಿಲ್ಲ. ನಾವಿವನನ್ನು ಉದ್ಧಾರ ಮಾಡ ಬಯಸಿದ್ದೆವು. ಪೂರ್ತಿ ರಾತ್ರಿ ಇವನ ಸಮಕ್ಷ ಕುಳಿತಿದ್ದೆವು, ಅರ್ಥ ಮಾಡಿಸುತ್ತಿದ್ದೆವು. ಬಿಟ್ಟು ಬಿಡು, ಬಿಟ್ಟು ಬಿಡು, ಬಿಟ್ಟು ಬಿಡು, ಪಶು ಪ್ರವೃತ್ತಿಯನ್ನು ಬಿಡು ಎಂದು ಕೇಳಲೇ ಇಲ್ಲ. ಕೊನೆಗೆ ಇವನನ್ನ ಮಂತ್ರದ ಶಕ್ತಿಯಿಂದ ನಾವಿವನನ್ನು ವಶಪಡಿಸಬೇಕಾಯಿತು. ಅದ್ಭುತ ಆಚಾರ್ಯರೇ, ತಾವಂತೂ ಚಮತ್ಕಾರಿಗಳು. ಹಾ, ಅದಂತೂ ಹೌದು. ಮಹಾರಾಜ, ಈಗ ಭಯಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ಅಪರಾಧಿ ನಿಮ್ಮ ಸಮಕ್ಷ ನಿಂತಿದ್ದಾನೆ. ತತ್ಕಾಲ, ಈಗಲೇ, ಇದೇ ಸಮಯ ಇವನ ವಧೆ ಮಾಡಿ. ಇಲ್ಲ ಇಲ್ಲ ಮಹಾರಾಜ, ಹಾಗೆ ಮಾಡಕ್ಕಾಗೋದಿಲ್ಲ. ಏಕೆ ಪಂಡಿತ ರಾಮಕೃಷ್ಣ? ನಾವೇಕೆ ಮಾಡಲಾಗುವುದಿಲ್ಲ? ಏಕೆಂದ್ರೆ ಮಹಾರಾಜ, ಯಾವ ಜನರನ್ನ ಭಕ್ಷಣೆ ಮಾಡ್ತಿದ್ನೋ ಅದು ನರಭಕ್ಷಕ. ಇವರಿಗೆ ಮೊದಲು ಹುಲಿಯಾಗಿ ಪರಿವರ್ತನೆ ಆಗೋ ಅವಕಾಶ ಕಲ್ಪಿಸಬೇಕು. ಅದರ ನಂತರವೇ ಇದಕ್ಕೆ ದಂಡನೆ ನೀಡುವುದು ಉಚಿತ. ಏಕೆ ಪಂಡಿತ ರಾಮಕೃಷ್ಣ, ನೀವದರ ಪಕ್ಷ ಏಕೆ ನಿಲ್ಲುತ್ತಿದ್ದೀರಾ? ಪ್ರಯೋಜನವೇನು ನಿಮ್ಮದು? ಗುರುವರ್ಯ, ನನ್ನದು ಯಾವುದೇ ಪ್ರಯೋಜನ ಇಲ್ಲ. ಆದ್ರೆ ಮಹಾರಾಜ, ಒಂದು ವೇಳೆ ಹುಲಿಯ ರೀತಿ ಪರಿವರ್ತನೆಯಾದ ನಂತರವೇ ಮೃತ್ಯುದಂಡನೆ ನೀಡಿದ್ರೆ ಜನರಿಗೆ ವಿಶ್ವಾಸವಾಗುತ್ತೆ ಇದು ಅದೇ ನರಭಕ್ಷಕ ಅಂತ. ಮತ್ತೆ ಎಲ್ಲಾ ಕಥೆಯೂ ಅಂತ್ಯವಾಗುತ್ತೆ. ಪಂಡಿತ ರಾಮಕೃಷ್ಣ, ನಿಮ್ಮ ಕಥನದ ತಾತ್ಪರ್ಯ ಏನು? ನಿಮಗೇನು ಅನಿಸುತ್ತಿದೆ? ನಾವು ಮಿಥ್ಯೆ ಹೇಳ್ತಿದ್ದೀವಿ? ನಮ್ಮ ಕಥನದ ಬಗ್ಗೆ ವಿಶ್ವಾಸವಾಗುತ್ತಿಲ್ಲವೇ? ನಾವು ನಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಈ ರಕ್ಕಸನನ್ನು ಹಿಡಿದಿದ್ದೇವೆ ಮತ್ತು ನಿಮ್ಮೆಲ್ಲರನ್ನು ಭಯಮುಕ್ತಗೊಳಿಸಿದ್ದೇವೆ. ನನ್ನ ಮಾತಿನ ತಾತ್ಪರ್ಯ ಖಂಡಿತ ಹಾಗಲ್ಲ ಗುರುವರ್ಯ. ನಾನು ಕೇವಲ ಇದನ್ನ ಹೇಳ ಬಯಸ್ತಿದ್ದೆ, ಒಂದ್ ವೇಳೆ ಲಕ್ಕಣ್ಣ ಮತ್ತು ಗ್ರಾಮಸ್ಥರ ಭಯ ದೂರವಾದ್ರೆ ಅದರಿಂದ ಅಹಿತ ಏನು? ಮತ್ತೆ ನಾವು ಒಬ್ಬ ಮನುಷ್ಯನನ್ನ ಹುಲಿಯ ರೀತಿ ಪರಿವರ್ತನೆ ಆಗೋದನ್ನ ನೋಡುವ ಅದ್ಭುತ ಅವಕಾಶ ಸಿಗುತ್ತೆ. ಅದನ್ನ ಯಾಕೆ ಕಳ್ಕೋಬೇಕು? ಮಹಾರಾಜ, ನಮಗನಿಸುತ್ತದೆ ಪಂಡಿತ ರಾಮಕೃಷ್ಣರ ಕಥನದಲ್ಲಿ ಸತ್ಯವಿದೆ ಎಂದು. ನಾವೇಕೆ ಆದಿಮಾನವ ಹುಲಿಯಾಗಿ ಬದಲಾಗುವುದನ್ನ ನೋಡಬಾರದು? ಹಾ, ಒಂದ್ ವೇಳೆ ಇದು ರೂಪ ಬದಲಿಸದೇ ಇದ್ದರೆ, ಪರಿವರ್ತನೆ ಆಗದಿದ್ದರೆ ಆಗೇನು ಮಾಡುವುದು? ಹಾಗಾಗಕ್ ಸಾಧ್ಯನೇ ಇಲ್ಲ ಮಹಾರಾಜ. ಗುರುವರ್ಯರು ತಮ್ಮ ನೇತ್ರಗಳಿಂದ ಅದ್ಭುತ ಚಮತ್ಕಾರ ನೋಡಿದ್ದಾರೆ. ಏನ್ ಗುರುವರ್ಯ, ನೋಡಿದಿರಲ್ವಾ? ಹಾ, ಅವಶ್ಯ ಅವಶ್ಯ, ನಾವು ನೋಡಿದೀವಿ ಮಹಾರಾಜ. ಅವಶ್ಯ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಸರಿ, ಈ ಆದಿ ಮಾನವನಿಗೆ ಹುಲಿಯಾಗಿ ಪರಿವರ್ತನೆ ಆಗಲು ಒಂದು ಅವಕಾಶ ನೀಡುತ್ತೇವೆ. ಯಾವಾಗ ಇವನು ಪರಿವರ್ತನೆ ಆಗುವನೋ ಇವನ ವಧೆ ಮಾಡಲಾಗುವುದು. ಮತ್ತದರ ನಂತರ ನಾವೆಲ್ಲರೂ ಪುನಃ ವಿಜಯನಗರಕ್ಕೆ ಹಿಂದಿರುಗುತ್ತೇವೆ. ಮಂತ್ರಿವರ್ಯ, ಮಹಾರಾಜ, ನೀವು ಈ ಶುಭ ಸಮಾಚಾರ ಕೊಂಡು ಹೋಗಿ, ಶೀಘ್ರ ಹೋಗಿ ಮತ್ತು ಲಕ್ಕಣ್ಣ ಸಮಸ್ತ ಗ್ರಾಮಸ್ಥರಿಗೆ ಆದೇಶವನ್ನು ನೀಡಿ ಎಲ್ಲರೂ ಇಲ್ಲಿ ಉಪಸ್ಥಿತರಾಗಲು ಮತ್ತವರಿಗೆ ಸೂಚನೆ ನೀಡಿ ನರಭಕ್ಷಕನನ್ನು ಬಂಧಿ ಮಾಡಲಾಗಿದೆ ಎಂದು. ಮತ್ತು ಒಮ್ಮೆ ಈತ ಹುಲಿಯ ರೂಪ ಧಾರಣೆ ಮಾಡಿದ ಮೇಲೆ ಆಗ ಎಲ್ಲರ ಸಮಕ್ಷ ಇವನ ಪ್ರಾಣ ತೆಗೆಯಲಾಗುವುದು. ತಮ್ಮ ಆಜ್ಞೆ ಮಹಾರಾಜ.
ಶಾಂತವಾಗಿರು ಅಮ್ಮ, ಸ್ವಲ್ಪ ಹೊತ್ತು ಶಾಂತವಾಗಿರು. ಪ್ರತೀಕ್ಷೆ ಮಾಡು ಸ್ವಲ್ಪ ಸಮಯ. ಪ್ರಭು ಪ್ರಭು, ನೀವು ಅವನನ್ನು ಉದ್ಧಾರ ಮಾಡಿ ಹೋಗಿ ಅವನಿಗೆ ಮಂತ್ರ ಹೇಳಿ. ಅವನು ತತ್ಕಾಲ ಹುಲಿಯಾಗಿ ಪರಿವರ್ತನೆಯಾಗುತ್ತಾನೆ ಮತ್ತು ನಿಮ್ಮ ಚರಣದ ಮೇಲೆ ಬಂದು ಕೂರುತ್ತಾನೆ. ಅಯ್ಯೋ ಭಗವಂತ, ನೀವೇಕೆ ನಮ್ಮ ಪ್ರಾಣದ ಹಿಂದೆಯೇ ಬಿದ್ದಿದ್ದೀರಾ? ನಿಮ್ಮದಲ್ಲ ಸ್ವಾಮಿ, ಹುಲಿಯದ್ದು. ನೀವದರ ಚಿಂತೆ ಮಾಡಬೇಡಿ, ನಾವದನ್ನು ನೋಡುತ್ತಿದ್ದೇವೆ. ನಮ್ಮನ್ನು ನೋಡಲು ಬಿಡಿ. ಈ ಆದಿಮಾನವ ಯಾವಾಗ ಹುಲಿಯಾಗಿ ತನ್ನ ರೂಪ ಬದಲಿಸಿಕೊಳ್ಳುತ್ತಾನೋ? ನಾವು ಎಷ್ಟು ಸಮಯದಿಂದ ಹೊರಗೆ ಕುಳಿತಿದ್ದೇವೆ. ಈಗ ನಮಗೆ ನಿದ್ರೆ ಕೂಡ ಬರ್ತಾ ಇದೆ. ಈಗ ಇದನ್ನು ಹೇಗೆ ಹೇಳಲಾಗುತ್ತದೆ ಮಹಾರಾಣಿ ತಿರುಮಲಾಂಬ? ಹುಲಿಯಾಗಿ ಯಾವಾಗ ಪರಿವರ್ತನೆ ಆಗುತ್ತದೆಂದು ಕೇವಲ ಪ್ರತೀಕ್ಷೆ ಮಾಡಬಹುದು. ಏನ್ ಮಾಡ್ತಿದ್ಯಾ? ಮಹಾರಾಜರು ಕೂತಿದ್ದಾರೆ. ಅಷ್ಟರಲ್ಲಿ ನಾವು ಎಲ್ರಿಗೂ ನಿಮ್ಮೆ ಶರ್ಬತ್ ಮಾಡ್ಕೊಂಡ್ ಬರ್ತೇವೆ. ಇಲ್ಲ, ಅರ್ಥಾತ್ ಶಾಂತಿ, ಶಾಂತಿ, ತಾಳ್ಮೆ, ಶಾಂತವಾಗಿರಿ. ನೀವೆಲ್ಲರೂ ತಾಳ್ಮೆಯಿಂದಿರಿ. ಇನ್ನೇನು, ಇವನು ಹುಲಿಯಾಗಿ ಪರಿವರ್ತನೆ ಆಗುವನು ಈಗ. ಗುರುವರ್ಯ, ನೀವು ನೋಡಿದ್ದಿರಲ್ಲವೇ ನಿಮ್ಮ ಕಣ್ಣುಗಳಿಂದ? ಹಾಗಾದ್ರೆ ನಿಂಬೆ ಶರಬತ್ತಿನ ಅವಶ್ಯಕತೆಯೇ ಇಲ್ಲ. ಅದಕ್ಕೂ ಮೊದಲೇ ಇವನು ರೂಪ ಪರಿವರ್ತನೆ ಮಾಡುತ್ತಾನೆ. ನೀವು ಕುಳಿತುಕೊಳ್ಳಿ. ವರುಣ ಅಲ್ಲ, ಹೇಳಿ ಸ್ವಾಮಿ. ಹುಲಿ ಇಲ್ಲಿ, ಧ್ವನಿ ಅಲ್ಲಿ. ಈ ಹೊಗೆಯ ದುರ್ಗಂಧ ಏನನ್ನು ಸುಡುತ್ತಿರುವ ಹಾಗಿದೆ. ಮಹಾಮಂತ್ರಿಗಳೇ, ಮಹಾರಾಜ, ಶೀಘ್ರವೇ ಪತ್ತೆ ಹಚ್ಚಿ ಏನು ಸುಡುತ್ತಿದೆ ಎಂದು. ಅದು ಮಹಾರಾಜ, ಆ ಬೆಂಕಿಯನ್ನ ನಮ್ಮ ಸೈನಿಕರೇ ಹಾಕಿದ್ದಾರೆ. ನಮ್ಮ ಸೈನಿಕರೇ? ಏಕೆ? ನಾವೇ ಸೈನಿಕರಿಗೆ ಹೇಳಿದ್ದೆವು, ಒಂದ್ ವೇಳೆ ಹುಲಿ ಬಂದರೆ ಬೆಂಕಿಯನ್ನ ಹೊತ್ತಿಸಲು, ಅದರಿಂದಾಗಿ ಆ ಹುಲಿ ಓಡಿ ಹೋಗಲಿ ಎಂದು. ನಿಮಗೆ ತಿಳಿದಿಲ್ಲವೇ ನಾವು ಯಾವ ಪ್ರಯೋಜನಕ್ಕಾಗಿ ಇಲ್ಲಿ ಬಂದಿದ್ದೇವೆ ಎಂದು? ಗೊತ್ತಿದೆ ಮಹಾರಾಜ, ಹುಲಿಯನ್ನ ಹಿಡಿಯಲಿಕ್ಕೆ. ಹಾಗಾದರೆ ನೀವು ಹುಲಿಯನ್ನು ಓಡಿಸುವ ಪ್ರಯತ್ನ ಏಕೆ ಮಾಡುತ್ತಿದ್ದೀರಿ? ಮಹಾರಾಜ, ನಾವಿದರ ಬಗ್ಗೆ ವಿಚಾರವೇ ಮಾಡಲಿಲ್ಲ, ಕ್ಷಮೆ ಬೇಡುತ್ತೇವೆ ಮಹಾರಾಜ. ವಿಚಾರ ವಿಮರ್ಶೆ ನಂತರ ಮಾಡಿ. ಸರ್ವಪ್ರಥಮ ನೀವು ಆ ಹುಲಿಯನ್ನು, ಅರ್ಥಾತ್ ನೀವು ಆ ಬೆಂಕಿಯನ್ನು ಆರಿಸುವ ವ್ಯವಸ್ಥೆ ಮಾಡಿ. ಇಲ್ಲದಿದ್ದರೆ ಪೂರ್ತಿವನ್ನ ಸುಟ್ಟು ಹೋಗುತ್ತದೆ. ಹೋಗಿ. ತಮ್ಮಾಜ್ಞೆ ಮಹಾರಾಜ. ಸೈನಿಕರೇ, ಬನ್ನಿ ನಮ್ಮೊಂದಿಗೆ. ಸೈನಿಕರೇ, ಹಿಡಿದುಕೊಳ್ಳಿ. ಹುಲಿಯನ್ನ ಹಿಡಿದಾಯ್ತು ಮಹಾರಾಜ. ಹುಲಿ? ಅದು ಆದಿಮಾನವ ಹುಲಿಯಾಗಿ ತನ್ನ ರೂಪ ಬದಲಾಯಿಸಲೇ ಇಲ್ಲ. ಬದಲಾಯ್ತು ಗುರುವರ್ಯ. ಎಲ್ಲಿ ಬದಲಾಯಿತು? ಧ್ಯಾನ ಇಲ್ಲಲ್ಲ, ಅಲ್ಲಿರ್ಸಿ. ಪಂಡಿತ ರಾಮಕೃಷ್ಣ, ಇದೆಂತ ಉಪಹಾಸ್ಯ ಮಾಡುತ್ತಿದ್ದೀರಾ ನೀವು? ಅದು ಲಕ್ಕಣ್ಣ. ಸ್ವಲ್ಪ ಸಮಯ ನೀಡಿ ಗುರುವರ್ಯ, ಈಗಲೇ ಎಲ್ಲ ಸ್ಪಷ್ಟಪಡಿಸ್ತೇನೆ. ಮುಕ್ತಗೊಳಿಸಿ ಇವರನ್ನ. ಮಹಾರಾಜ, ಇದೇನು ಅಪಹಾಸ್ಯ ಮಾಡಲಾಗುತ್ತಿದೆ ನಮ್ಮೊಂದಿಗೆ? ಹುಲಿಯನ್ನು ಹಿಡಿಯಲಾಗಿದೆ ಎಂದು ಹೇಳಿ
ನನ್ನನ್ನು ಕರೆಸಿ ಜಾಲದಲ್ಲಿ ಸಿಕ್ಕಿ ಹಾಕಿಸಿದರು. ಯಾವುದೋ ಪ್ರಾಣಿಯ ಹಾಗೆ. ನಮ್ಮ ಕಾಲುಗಳು ಗಾಯಗೊಂಡಿವೆ ಮಹಾರಾಜ. ಮಹಾರಾಜ, ನೀವು ಯಾವ ಹುಲಿಯ ಪ್ರತೀಕ್ಷೆ ಮಾಡ್ತಿದ್ರೋ ಅದು ಇವರೇ. ಮತ್ತು ಆತಂಕ ಯಾರು ಎಬ್ಸಿದಾರೋ ಅದನ್ನು ಇವರೇ ಎಬ್ಸಿದ್ದಾರೆ. ನೀವೇನು ಹೇಳುತ್ತಿದ್ದೀರಿ ಪಂಡಿತರೆ? ನಾವು ಮೊದಲೇ ಹುಲಿಯ ಆತಂಕದಲ್ಲಿ ಚಿಂತಿತರಾಗಿದ್ದೇವೆ. ಹಾ, ನೀವೇನ್ ಹೇಳ್ತಿದ್ದೀರಾ ಪಂಡಿತ ರಾಮಕೃಷ್ಣ? ಇವರು ಅತ್ಯಂತ ಮುಗ್ಧ ಗ್ರಾಮವಾಸಿಗಳು. ಇವರೊಂದಿಗೆ ಈ ರೀತಿ ವ್ಯವಹಾರ ಏಕೆ? ನೀವಿವರನ್ನು ಹುಲಿ ಎಂದು ಏಕೆ ಹೇಳುತ್ತಿದ್ದೀರಿ? ಗುರುವರ್ಯ, ನನಗೆ ವಿಷಯ ಅರ್ಥ ಮಾಡಿಸೋದಕ್ಕೆ ಅವಕಾಶ ಕೊಡಿ. ಏನು ಏನು ಅರ್ಥ ಮಾಡಿಸ್ತೀರಾ? ಇವರೆಲ್ಲ ಹುಲಿ ಅಂತಲೇ? ಗುರುವರ್ಯ, ನನಗೆ ಪೂರ್ತಿ ಪ್ರಕರಣ ಅರ್ಥ ಮಾಡಿಸೋದಕ್ಕೆ ಬಿಡಿ. ಅರ್ಥ ಮಾಡಿಸಿ, ಏನ್ ಅರ್ಥ ಮಾಡಿಸ್ತೀರೋ ನೀವು ಅರ್ಥ ಮಾಡಿಸಿ. ಗುರುವರ್ಯ, ಪಂಡಿತ ರಾಮಕೃಷ್ಣರಿಗೆ ಅವರ ಮಾತುಗಳನ್ನು ಪ್ರಸ್ತುತಪಡಿಸಲು ಅವಕಾಶ ನೀಡಿ. ಹೇಳಿ ಪಂಡಿತ ರಾಮಕೃಷ್ಣ, ನೀವಿವರೆಲ್ಲರನ್ನು ಹಿಡಿದಿದ್ದೇಕೆ? ನಾನೆಲ್ಲಿ ಹಿಡ್ದಿದ್ದೀನಿ ಪ್ರಭು? ಹಿಡ್ದಿರೋರು ನೀವು. ನಾವು ಹಿಡಿದಿದ್ದೇವೆಯೇ? ಹಾ ಮಹಾರಾಜ, ಈ ಎಲ್ಲಾ ಚಮತ್ಕಾರ ನಿಮ್ಮ ಬಾಣತೆ ಆ ರಾತ್ರಿ ನೀವು ಆ ಹುಲಿ ಮೇಲೆ ಹೊಡೆದಿದ್ರಿ. ನಮ್ಮ ಬಾಣದಿಂದಲೇ ಪಂಡಿತ ರಾಮಕೃಷ್ಣ. ಪಂಡಿತರೆ, ನೀವೇನಾದರೂ ಹೇಳ ಬಯಸುತ್ತಿದ್ದರೆ ಸ್ಪಷ್ಟ ರೂಪದಲ್ಲಿ ಹೇಳಿ. ಆಗ್ಲಿ ಮಹಾರಾಜ. ಮಹಾರಾಜ, ನಾನು ಯಾವ ಸ್ಥಾನದ ಬಳಿ ಹೋದೆ ಅಂದ್ರೆ ನೀವು ನಿಮ್ಮ ಬಾಣದಿಂದ ಆ ಹುಲಿಗೆ ಪೆಟ್ಟು ಮಾಡದಲ್ಲಿಗೆ. ಏಕೆಂದ್ರೆ ಈ ಮಾತಿನ ಪುಷ್ಟೀಕರಿಸಲು ಹುಲಿಯ ರಹಸ್ಯ ಏನು ಅಂತ ಬಹಳ ಹುಡುಕಾಟದ ನಂತರ ನನಗೆ ಅಲ್ಲಿ ಒಂದು ಮನುಷ್ಯನ ಕತ್ತರಿಸಿದ ಬೆರಳು ಸಿಕ್ತು. ಮಹಾರಾಜ, ಅಲ್ಲಿ ಏನು ಘಟಿಸ್ತೋ ಅದು ನಿಮ್ಮ ಬಾಣದಿಂದಲೇ ಆದದ್ದು. ಅಲ್ಲಿ ರಕ್ತವೂ ಪ್ರಾಪ್ತಿಯಾಯಿತು. ನೀವು ಬಾಣ ಚಲಾಯಿಸಿದಿರಿ ಹುಲಿಯನ್ನು ಗಾಯಗೊಳಿಸಲು. ಆದ್ರೆ ಅಲ್ಲೊಂದು ಬೆರಳು ಸಿಕ್ಕಿದ್ದು ಮನುಷ್ಯಂದು. ಬಹುಶಃ ಆ ಬೆರಳು ಇವರಲ್ಲೇ ಯಾರ್ದು ಆಗಿರುತ್ತೆ. ಮೊದಲಂತೂ ನಾನು ತುಂಬಾ ಭಯಭೀತನಾಗಿದ್ದೆ. ನನಗೆ ಪ್ರತೀತಿಯಾಗಿತ್ತು ಅಂದ್ರೆ ಹುಲಿಯಿಂದ ಮನುಷ್ಯನ ರೂಪ ಪರಿವರ್ತನೆ ಕಥನ ಸತ್ಯವಾಯ್ತು ಅಂತ. ಅದರ ನಂತರ ನಾನು ರಾಜನರ್ತಕಿ ಸೌದಾಮಿನಿ ದೇವಿಯವರ ಶಿಬಿರ ತಲುಪಿದೆ. ಅಲ್ಲಿ ನನಗೆ ಹುಲಿಯ ಒಂದು ಬಾಲ ಸಿಕ್ತು. ಆಗ ನನಗೆ ಪ್ರತೀತಿ ಆಯ್ತು ಮಹಾರಾಜ, ಅದು ನರಭಕ್ಷಕ ಅಲ್ಲ ಅಂತ. ಮತ್ತು ಯಾವಾಗ ಗುರುದೇವ ಈ ಆದಿಮಾನವನ್ನ ಹಿಡ್ದಿದ್ರೋ ಆಗ ನನಗೆ ಶಂಕೆ ಇನ್ನೂ ಹೆಚ್ಚಾಯ್ತು. ಇದು ದುಷ್ಟ ಪ್ರಾಣಿ ಖಂಡಿತ ಅಲ್ಲ ಅಂತ. ಅದೇನಾದ್ರೂ ಭಯಾನಕ ರಾಕ್ಷಸನಾಗಿದ್ರೆ ಗುರುವರ್ಯರು ಹೀಗೆ ಬದುಕಿ ಬರಲು ಸಂಭವವಾಗ್ತಿರ್ಲಿಲ್ಲ. ನೀವೇನು ಹೇಳ್ತಿದ್ದೀರ ಪಂಡಿತ ರಾಮಕೃಷ್ಣ? ಏನು ನಿಮಗೆ ನಮ್ಮ ಮಂತ್ರದ ಶಕ್ತಿಯ ಬಗ್ಗೆ ತಿಳಿದಿಲ್ಲವೇ? ತಿಳಿದಿದೆ ಗುರುವರ್ಯ. ನಾನು ಕೇವಲ ಇಷ್ಟು ಮಾತ್ರ ಹೇಳ ಬಯಸ್ತಿದ್ದೆ, ಇಂಥ ರಾಕ್ಷಸನಿಂದ ಬದುಕಿ ಉಳಿಯೋದು ಸಂಭವವಾಗ್ತಿರ್ಲಿಲ್ಲ ಅಂತ. ಅವ್ರು ನಿಮಗೆ ಮಂತ್ರ ಉಚ್ಚಾರಣೆ ಮಾಡೋ ಅವಕಾಶನೂ ಕೊಡ್ತಿರ್ಲಿಲ್ಲ. ನೀವು ಹಿಡಿದಿದ್ದಂತೂ ಅವಶ್ಯ. ಆದ್ರೆ ಒಬ್ಬ ಮನುಷ್ಯನನ್ನು ಆತ ರಾತ್ರಿ ಇಡೀ ನಿಮ್ಮ ಜೊತೆಯಲ್ಲೇ ನಿಮ್ಮ ಸಮೀಪವೇ ಇದ್ದ. ನಿಮಗೆ ತೊಂದರೆ ಕೊಡ್ಲಿಲ್ಲ. ಮಹಾರಾಜ, ನನ್ನ ಶಂಕೆ ವಿಶ್ವಾಸದಲ್ಲಿ ಇನ್ನೂ ಹೆಚ್ಚಾಯ್ತು. ಅಮ್ಮ ಆದಿಮಾನವನ್ನ ಗುರುತಿಸಿದಾಗ ನಾವು ಅವನನ್ನ ಶಿಬಿರಕ್ಕೆ ಕರೆತಂದ್ವಿ. ಅರ್ಥಾತ್ ನಿಮ್ಮ ಅಮ್ಮನವರು ಕೂಡ ಆ ಆದಿಮಾನವನನ್ನು ಮೊದಲೇ ಭೇಟಿಯಾಗಿದ್ದರೆ? ಕೇವಲ ಭೇಟಿಯಷ್ಟೇ ಅಲ್ಲ ಮಹಾರಾಜ, ಆದಿಮಾನವ ಅಮ್ಮನಿಗೆ ಒಳ್ಳೆಯ ಮಿತ್ರ ಕೂಡ ಆಗಿದ್ದ. ಪ್ರತಿದಿನ ನಮ್ಮ ಶಿಬಿರದ ಹೊರಗೆ ಅಮ್ಮನಿಗೆ ಹಣ್ಣು ಬಿಟ್ಟು ಹೋಗ್ತಿದ್ದ. ಇಷ್ಟೊಂದು ಹಣ್ಣುಗಳು ಶಿಬಿರದ ಬಳಿ ಯಾರಿಟ್ರು? ಅಮ್ಮ, ಇಷ್ಟೊಂದು ಹಣ್ಣುಗಳು ಯಾರಿಟ್ಟು ಹೋಗಿದ್ದಾರೆ? ಇದು ನನ್ಗಾಗಿ, ಅರ್ಥಾತ್ ಅಮ್ಮನಿಗಾಗಿ. ಮಹಾರಾಜ, ಅಮ್ಮ ನನಗೆ ಹೇಳಿದ್ರು ಯಾವಾಗ ನಾವೆಲ್ಲರೂ ರಾತ್ರಿ ಮಲಗ್ತಿದ್ವೋ ಆಗ ಅವರ ಭೇಟಿ ಆದಿಮಾನವನೊಂದಿಗೆ ಆಗ್ತಿತ್ತು.
ಮಹಾರಾಜ, ಈ ಆದಿಮಾನವ ನರಭಕ್ಷಕ ಅಲ್ಲ. ಅವರು ನಮ್ಮಂತೆಯೇ ಒಬ್ಬ ಸಾಧಾರಣ ಮನುಷ್ಯ. ಈ ರಹಸ್ಯವನ್ನು ತಿಳಿಯುವುದು ಶೇಷವಿತ್ತು. ಆತ ವನದಲ್ಲಿ ಏಕೆ ಉಳಿದಿದ್ದಾನೆಂತ ನಾನು ಅದೇ ವಿಷಯವನ್ನು ತಿಳಿಯುವುದಕ್ಕೆ ಮಾರಿಪಟ್ಟಿ ಗ್ರಾಮಕ್ಕೆ ಹೋದೆ. ಅಲ್ಲಿ ಸುತ್ತಮುತ್ತ ವಿಚಾರಿಸಿದ ನಂತರ ನನಗೆ ಇದು ತಿಳಿಯಿತು. ಹೆಚ್ಚು ಕಮ್ಮಿ 20 ವರ್ಷಗಳ ಹಿಂದೆ ಗ್ರಾಮದಿಂದ ಒಬ್ಬ ಮುಗ್ಧ ಬಾಲಕ ವನದಲ್ಲಿ ಕಳೆದು ಹೋಗಿದ್ದ. ಆತ ಹಿಂದಿರುಗಿ ಬಾರಲೇ ಇಲ್ಲ. ಈ ಆದಿಮಾನವ ಅದೇ ಮುಗ್ಧ ಬಾಲಕ ಮಹಾರಾಜ. ಅರ್ಥಾತ್ ಈತ ಆದಿಮಾನವನೇನಿದ್ದಾನೋ ಅವನು ನರಭಕ್ಷಕನಲ್ಲ. ಹೌದು ಮಹಾರಾಜ. ಮಹಾರಾಜ, ನಾನು ಯಾವ ಗ್ರಾಮಕ್ಕೆ ಹೋದ್ನೋ ನನಗೆ ಮತ್ತೊಂದು ರಹಸ್ಯ ತಿಳಿತು. ಇಲ್ಲಿ ಏನೆಲ್ವೋ ಆಗುತ್ತಿದೆಯೋ ಅದೊಂದು ತಂತ್ರ, ಡೋಂಗಿ. ಗ್ರಾಮದಲ್ಲಿ ಹುಲಿನೂ ಇಲ್ಲ, ನರಭಕ್ಷಕನೂ ಇಲ್ಲ, ಗ್ರಾಮಸ್ಥರಿಗೆ ತೊಂದರೆ ಕೊಡೋಕೆ ಅಂತ. ಗ್ರಾಮದ ಹತ್ತಿರದಲ್ಲೂ ದೂರಕ್ಕೂ ಹುಲಿ ಇಲ್ವೇ ಇಲ್ಲ ಆತಂಕ ಪಡೋದಕ್ಕೆ. ಆ ನಂತರವೇ ನನಗೆ ತಿಳಿಯಿತು, ಮನುಷ್ಯನಿಂದ ಹುಲಿಯಾಗೋ ಮಿಥ್ಯಕತೆ ಹಬ್ಬಿಸ್ತಿದಾರೋ ಅವರಿಗೆ ಆದಿಮಾನವ ಸಿಕ್ಕಾಕೊಂಡಿದ್ದಾನೆ ಅಂತ ಏನಾದ್ರೂ ತಿಳಿದ್ರೆ ಇಲ್ಲಿಗೆ ಅವಶ್ಯ ಬಂದೇ ಬರ್ತಾರೆ. ಮತ್ತವ್ರು ಬಂದ್ರೂ ಕೂಡ ಆದಿಮಾನವನ ಕಾರಣದಿಂದಲೇ ಇವರ ಈ ಎಲ್ಲ ಪ್ರಪಂಚ ಅಸಫಲವಾಯಿತು. ಯಾವಾಗ ನಾವು ನೀವೆಲ್ಲರೂ ಆದಿಮಾನವನ ಹುಲಿಯಾಗಿ ರೂಪದಲ್ಲಿ ಪರಿವರ್ತನೆ ಆಗೋದನ್ನ ಪ್ರತೀಕ್ಷೆ ಮಾಡ್ತಿದ್ವೋ, ಇವ್ರು ಕೂಡ ಪ್ರತೀಕ್ಷೆ ಮಾಡ್ತಿದ್ರು. ಆದರೆ ಮರದ ಹಿಂದೆ ಅವಿತು. ನೀವು ಇವರನ್ನ ಆಮಂತ್ರಿಸಿದ್ರಿ, ಆದ್ರೆ ಇವರು ಉಪಸ್ಥಿತರಾಗ್ಲಿಲ್ಲ. ಇವರು ಅವಿತು ಅವಕಾಶ ಪ್ರತೀಕ್ಷೆ ಮಾಡ್ತಿದ್ರು. ಆದಿಮಾನವನ ಬಳಿ ಬಂದು ಅವನನ್ನು ಸಮಾಪ್ತಿ ಮಾಡೋದಕ್ಕೆ. ನಡೀರಿ, ಹೊರಡಿ ಮೊದಲು ಇಲ್ಲಿಂದ. ಮತ್ತು ಯೋಜನೆಯ ಅನುಸಾರ ನಾವು ಅಗ್ನಿಯನ್ನ ಪ್ರಜ್ವಲಗೊಳಿಸಿದೆವು. ಹೌದು, ಯಾವಾಗ ಅಲ್ಲೋಲ ಕಲ್ಲೋಲ ಆಗಲು ಶುರುವಾಯಿತೋ ನಾನು ಇವರ ಮಾರ್ಗದಿಂದ ಸೈನಿಕರನ್ನು ದೂರವಿರಿಸಿದೆ. ಏಕೆಂದ್ರೆ ಇವರು ಆದಿಮಾನವನನ್ನು ಉಳಿಸಲು ಅವನ ನಿಕಟ ಬರಲೆಂದು. ಮತ್ತಿವರು ಬಂದರೂ ಕೂಡ. ಆದರೆ ಇವರಿಗೆ ತಿಳಿದಿರಲಿಲ್ಲ, ನಾನು ಮಹಾರಾಜ ಮತ್ತು ಮಂತ್ರಿವರ್ಯ ಸೇರಿ ಇವರನ್ನ ಹಿಡಿಯಲು ಮೊದಲೇ ಜಾಲ ಹೆಣೆದಿದ್ದುವೆಂದು. ಇವರು ಬಂದು ಸಿಕ್ಕಾಕೊಂಡ್ರು. ಅದು ನಾವು ಲಖಣ್ಣ ಅವರೇ, ನೀವು ಯಾವಾಗ ವನದಲ್ಲಿದ್ರು ನಮ್ಮ ಸೈನಿಕರು ನಿಮ್ಮ ಮೇಲೆ ಕಣ್ಣಿಟ್ಟಿದ್ರು. ಈಗ ನಿಮ್ಮ ಬಳಿ ಕೇವಲ ಒಂದೇ ವಿಕಲ್ಪ ಶೇಷವಿದೆ. ನೀವು ಮಹಾರಾಜರ ಸಮಕ್ಷ ಸ್ವಯಂ ಎಲ್ಲವನ್ನೂ ಒಪ್ಪಿಕೊಳ್ಳುವುದು. ಈಗ ನಿಮ್ಮ ಭೇದ ಎಲ್ಲರ ಮುಂದೆ ಸ್ಪಷ್ಟವಾಗಿದೆ. ವನದಲ್ಲಿ ಯಾವುದೇ ನರಭಕ್ಷಕನೂ ಇಲ್ಲ ಮತ್ತು ಹುಲಿ ಕೂಡ. ಹೇಳಿಲ್ಲ ಕಣ್ಣ, ಏಕೆ ಮಾಡಿದಿರಿ ಹೀಗೆ? ಮಹಾರಾಜ, ಇದು ಸತ್ಯ ಅಲ್ಲ. ನಾವಂತೂ ಲಕ್ಕಣ್ಣ, ಅಸತ್ಯ ಹೇಳುವುದು ಘೋರ ಅಪರಾಧ. ನಿಮಗೇನೆನಿಸಿತು ನಾವು ನಿಮ್ಮ ಈ ಮನುಷ್ಯನಿಂದ ಹುಲಿಯಾಗಿ ಪರಿವರ್ತನೆ ಆಗೋ ಊಹೆಯ ಕಥೆಗಳಲ್ಲಿ ವಿಶ್ವಾಸವಿದೆ ಎಂದೆ? ಒಂದು ನರಭಕ್ಷಕ ಹುಲಿಯನ್ನು ಕೊಲ್ಲುವುದಕ್ಕೆ ನಾವಿಲ್ಲಿ ಸ್ವಯಂ ಬರುವ ಅವಶ್ಯಕತೆಯೇ ಇರಲಿಲ್ಲ. ನಾವಂತೂ ಈ ತಂತ್ರದ ಹಿಂದಿರುವ ಸತ್ಯ ತಿಳಿಯ ಬಯಸಿದ್ದೆವು. ನಮಗೆ ರಾಮಕೃಷ್ಣರಿಂದ ತಿಳಿಯಿತು. ಲಕ್ಕಣ್ಣ, ನೀವು ನಮಗೆ ಹೇಳಿ, ನೀವೆಲ್ಲರೂ ಈ ಆದಿಮಾನವನ ವಧೆ ಮಾಡಲು ಏಕೆ ಬಯಸಿದ್ದೀರಿ? ಹೇಳಿರಿ, ನೀವೆಲ್ಲರೂ ಆ ಆದಿಮಾನವನನ್ನು ವಧೆ ಮಾಡಲು ಏಕೆ ಬಯಸಿದ್ದೀರಿ? ಲಕ್ಕಣ್ಣ ಮಹಾರಾಜ, ನಮ್ಮ ಲಕ್ಷ್ಯ ಆದಿಮಾನವನನ್ನು ವಧೆ ಮಾಡುವುದಾಗಿರಲಿಲ್ಲ. ಬದಲಾಗಿ ನಾವು ಅವನನ್ನು ಮುಕ್ತಗೊಳಿಸಲು ಬಯಸಿದ್ದೆವು. ಏನು ಪ್ರಯೋಜನವಿತ್ತು ನಿಮಗಿದರಿಂದ? ನಮ್ಮ ಉದ್ದೇಶವೇನೆಂದರೆ ವನದಲ್ಲಿ ಹುಲಿಯ ಆತಂಕ ಇರಬೇಕೆಂದು. ಇರಬೇಕೆಂದೇ? ಲಕ್ಕಣ್ಣ, ನೀವು ಸ್ವಯಂ ನಮ್ಮಲ್ಲಿ ಉಪಸ್ಥಿತರಿದ್ದೀರಿ. ನಮ್ಮ ಸಮಕ್ಷ ಒಂದು ಸಮಸ್ಯೆ ಕೊಂಡು ಮತ್ತೆ ಸ್ವಯಂ ನೀವೇ ಬಯಸುತ್ತಿದ್ದೀರಾ ಈ ಸಮಸ್ಯೆ ನಿವಾರಣೆ ಆಗದಿರಲೆಂದು. ಇದು ಸತ್ಯ ಮಹಾರಾಜ. ವನ್ಯಕ್ಷೇತ್ರ ನಮ್ಮ ಜೀವನ. ವನದ ಆಸುಪಾಸಿನ ನಗರ ಮತ್ತು ಮಾನವನ ಜನಸಂಖ್ಯೆಯಲ್ಲಿ ನಿರಂತರ ವೃದ್ಧಿಯಾಗುತ್ತಿದೆ. ಇದರ ಕಾರಣ ವನವನ್ನು ಕಡಿದು ಮಾನವರಿಗಾಗಿ ಹೊಸ ನಗರ ಮಾಡಿಕೊಡಲಾಗುತ್ತಿದೆ. ಈ ವನಗಳಲ್ಲಿ ಮೊದಲು ಹುಲಿ ಸಿಂಹಗಳ ಹಿಂಡು ಹೇರಳವಾಗಿತ್ತು ಮಹಾರಾಜ. ಆದರೆ ಈಗ ಹಾಗೇನೂ ಇಲ್ಲ. ದಿನೇ ದಿನೇ ವನ ಕ್ಷೀಣಿಸುತ್ತಾ ಹೋಗುತ್ತಿದೆ. ನಗರದ ಜನರ ಕಣ್ಣು ವನದ ಮೇಲೆ ಬಿದ್ದಿದೆ. ಹಾಗಾದ್ರೆ ನೀವು ಈ ಪ್ರಪಂಚ ರಚಿಸಿದಾದ್ರೂ ಯಾಕೆ? ಮಹಾರಾಜ,
ನಾನು ವನವನ್ನು ವೃದ್ಧಿಸಲು ಬಯಸುತ್ತಿದ್ದೆ. ಆದ್ದರಿಂದ ನಗರವಾಸಿಗಳ ಮನದಲ್ಲಿ ನರಭಕ್ಷಕನ ಆತಂಕ ಹಬ್ಬಿಸಿದೆ. ಇದರಿಂದ ನಗರವಾಸಿಗಳು ಪಲಾಯನವಾಗಲಿ ಮತ್ತು ವನದಿಂದ ಮಾನವನ ಹಸ್ತಕ್ಷೇಪ ಸಮಾಪ್ತಿಯಾಗಲೆಂದು. ಆದರೆ ಈ ಸಮಸ್ಯೆ ವಿಜಯನಗರದ ದರ್ಬಾರಿಗೆ ತಲುಪಿತು. ಹೌದು, ನನ್ನ ಯೋಜನೆಯ ಮಧ್ಯೆ ನೀವು ವನಕ್ಕೆ ಬಂದಿರಿ. ನಗರವಾಸಿಗಳಲ್ಲಿ ನನ್ನ ಯೋಜನೆ ಅಸಫಲವಾಗಬಾರದೆಂಬ ಕಾರಣ ನಿಮಗೂ ವಿಶ್ವಾಸ ತರಿಸುವುದು ಅವಶ್ಯಕವಿತ್ತು. ಆದುದರಿಂದಲೇ ನನ್ನ ಜೊತೆಗಾರರೊಂದಿಗೆ ಸೇರಿ ನಿಮ್ಮ ಶಿಬಿರದ ಬಳಿ ನರಭಕ್ಷಕನ ನಾಟಕವಾಡಬೇಕಾಯಿತು ಮಹಾರಾಜ. ಅದಕ್ಕಾಗಿ ಆ ರಾತ್ರಿ ಯಾವಾಗ ವನದಲ್ಲಿ ಗುರುವರ್ಯರನ್ನ ಹುಲಿ ಆಕರ್ಷಣೆ ಮಾಡಲು ಕಟ್ಟಿದಾಗ ನೀವು ಅವ್ರನ್ನ ಗಾಯಗೊಳಿಸೋದಕ್ಕೆ ಬಂದಿದ್ರಿ. ಅದು ನರಭಕ್ಷಕ ಕಾರ್ಯವೆಂದು ಪ್ರತೀತಿಯಾಗಲು. ಆದ್ರೆ ದುರ್ಭಾಗ್ಯದಿಂದ ಆದಿಮಾನವ ಮೊದಲೇ ಗುರುವರ್ಯರನ್ನ ಕದ್ದು ಹೋಗಿದ್ರು. ಮತ್ತವರು ಆಚಾರ್ಯರ ರಕ್ಷಣೆ ಕೂಡ ಮಾಡಿದ್ರು. ಇದಂತೂ ಅರ್ಥವಾಯಿತು, ನರಭಕ್ಷಕ ಹುಲಿಯ ನಾಟಕ ನೀವೇ ರಚಿಸಿದ್ದೀರೆಂದು. ಆದರೆ ಇದನ್ನು ಹೇಗೆ ಮಾಡಿದಿರಿ? ಮಂತ್ರಿವರ್ಯರೇ, ಇದಷ್ಟು ಕಠಿಣವಲ್ಲ. ನಮಗೆ ಪ್ರತೀತಿಯಾಗುವಷ್ಟು. ಹುಲಿಯ ನಕಲಿ ವೇಷ ತೊಟ್ಟುಕೊಂಡು ಹುಲಿಯ ಗರ್ಜನೆಯ ನಕಲಿ ಶಬ್ದ ಬರುವಂತೆ ಮಾಡುವುದು ತುಂಬಾ ಸರಳವಾದ ಕೆಲಸ. ಮತ್ತೆ ಬಹುಶಃ ಹುಲಿಯ ನಕಲಿ ಗರ್ಜನೆ ಲಕ್ಕಣ್ಣನವರೇ ಮಾಡ್ತಿದ್ರೇನು? ಏನು ಲಕ್ಕಣ್ಣ ಮಹೋದಯ, ನಾನು ಸತ್ಯ ಹೇಳ್ತಿದ್ದೀನಲ್ವೇ? ಹೌದು ಪಂಡಿತ ರಾಮಕೃಷ್ಣರೇ. ಲಕ್ಕಣ್ಣ, ನಿಮ್ಮ ಮತ್ತು ನಿಮ್ಮ ಸಂಗಡಿಗರಿಂದ ನಿಸ್ಸಂದೇಹ ಅಪರಾಧವಂತೂ ಆಗಿದೆ. ನಗರವಾಸಿಗಳನ್ನು ನೀವು ಭಯಭೀತಗೊಳಿಸಿದ್ದೀರಿ, ಸಂಕಟಕ್ಕೀಡು ಮಾಡಿದ್ದೀರಿ. ಆ ಕಾರಣ ನೀವೆಲ್ಲರೂ ದಂಡನೆಗೆ ಪಾತ್ರರಾಗಿದ್ದೀರಿ. ಆದರೆ ನೀವು ಏನೇನು ಮಾಡಿದ್ದೀರೋ ಅದರ ಉದ್ದೇಶ ಒಳ್ಳೆಯದಿತ್ತು. ನೀವು ವನ ಸಂರಕ್ಷಣೆಯ ಸಂಕಲ್ಪದಿಂದ ಇದೆಲ್ಲ ಮಾಡಿದ್ದೀರಿ ಮತ್ತು ಈ ಸಮಸ್ಯೆಯನ್ನು ನಾವು ಸ್ವಯಂ ಚೆನ್ನಾಗಿಯೇ ತಿಳಿದಿದ್ದೇವೆ. ವನದ ಸುರಕ್ಷತೆ ನಮ್ಮೆಲ್ಲರ ಹೊಣೆಯಾಗಿರುತ್ತದೆ. ಹೌದು ಮಹಾರಾಜ, ಸತ್ಯವಚನ. ನಾವಿಂದು ಘೋಷಣೆ ಮಾಡುತ್ತೇವೆ, ಮರಿಪಟ್ಟಿಯ ಸಮಸ್ತ ವನ ರಾಜ್ಯ ಸಂರಕ್ಷಣೆ ವನವಾಗಲಿದೆ ಮತ್ತು ಲಕ್ಕಣ್ಣನನ್ನು ನಾವು ವನಗಳ ರಕ್ಷಕನನ್ನಾಗಿ ನಿಯುಕ್ತಿ ಮಾಡುತ್ತೇವೆ. ನಿಮ್ಮ ಬಗ್ಗೆ ಏನೆಲ್ಲ ಕೇಳಿದ್ದೆವೋ ಮಹಾರಾಜ, ಅದನ್ನು ಕಣ್ಣಾರೆ ಕಂಡೆವು. ನೀವು ನ್ಯಾಯಪ್ರಿಯ ಮತ್ತು ದಯಾಮಯಿ. ನೀವು ಮಹಾತ್ಮರು ಮಹಾರಾಜ. ಧನ್ಯವಾದ ಮಹಾರಾಜ. ನಾವು ನಿಮಗೆ ಆಭಾರಿಗಳು. ಮಹಾಮಂತ್ರಿಗಳೇ, ಮಹಾರಾಜ, ಮರಿಪಟ್ಟಿ ವನದ ಸಮೀಪ ಯಾವುದೇ ಹೊಸ ನಗರವಿದ್ದರೂ ಅವೆಲ್ಲವನ್ನು ಪುನರ್ಸ್ಥಾಪನೆ ಮಾಡಲು ವ್ಯವಸ್ಥೆ ಮಾಡಿ ಮತ್ತಿದನ್ನು ನಿಶ್ಚಯ ಮಾಡಿ. ಇಂದಿನ ನಂತರ ಯಾವುದೇ ನಗರ ಈ ವನದ ಹತ್ತಿರ ಸ್ಥಾಪಿತವಾಗಬಾರದು. ಆಗಲಿ ಮಹಾರಾಜ. ನಿಮ್ಮ ಆದೇಶವನ್ನ ಪೂರ್ಣ ರೀತಿಯಲ್ಲಿ ಪಾಲನೆ ಮಾಡಲಾಗುವುದು. ನೀವು ನಿಶ್ಚಿಂತೆಯಿಂದಿರಿ. ಮಹಾರಾಜರಿಗೆ 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 ಮಹಾರಾಜರಿಗೆ. ಈಗ ನೀವೆಲ್ಲರೂ ಪ್ರಸ್ಥಾನಿಸಿ. ಮಹಾಮಂತ್ರಿಗಳು ನಿಮ್ಮೊಂದಿಗೆ ನಿರಂತರ ಸಂಪರ್ಕದಲ್ಲಿರುತ್ತಾರೆ ಮತ್ತು ಸಂಬಂಧಿತ ಕಾರ್ಯವಾಹಿಯನ್ನು ಖಚಿತಪಡಿಸುತ್ತಾರೆ. ಮತ್ತೊಮ್ಮೆ ನಿಮಗೆ ಧನ್ಯವಾದ ಮಹಾರಾಜ. ಆಚಾರ್ಯರೇ, ನಿಮ್ಮ ಕಥನದಲ್ಲಿ ನಿಮ್ಮ ಚತುರತೆಯಿಂದ ಸಿಕ್ಕಿಹಾಕಿಕೊಂಡ ಹುಲಿ ನಿಮ್ಮನ್ನು ಎತ್ತಿಕೊಂಡು ಹೋಗಿತ್ತು. ಅದರ ನಂತರ ನೀವು ಅದನ್ನು ಆದಿಮಾನವನ ರೂಪದಲ್ಲಿ ಪರಿವರ್ತನೆ ಮಾಡಿದಿರಿ. ಆದರೆ ನೀವು ನಿಮ್ಮ ಮಂತ್ರಶಕ್ತಿಯಿಂದ ಅದನ್ನು ಹಿಡಿದಿರಿ. ಆದರೆ ಈ ಆದಿಮಾನವ ಫಲಹಾರಿ ಮನುಷ್ಯ ಮತ್ತು ವನದಲ್ಲಿ ಹುಲಿ ಇಲ್ಲವೇ ಇಲ್ಲ. ಸಂಭವವಿದೆ. ಗತರಾತ್ರಿ ಒಂದೊಂದೇ ಪಂಜುಗಳು ಆರಿ ಹೋದವು. ಸುತ್ತಲೂ ಅಂಧಕಾರ ಆವರಿಸಿತು. ಆ ಅಂಧಕಾರದಲ್ಲಿ ಯಾವುದೂ ಸರಿಯಾಗಿ ಕಾಣಲಿಲ್ಲ. ಮತ್ತದರ ನಂತರ ನಾವು ನಿದ್ರಾಮಗ್ನರಾದೆವು. ಹೇಗೆ ಪ್ರತೀತಿಯಾಗುತ್ತಿದೆ ಎಂದರೆ ನಾವು ನಿದ್ರೆಯಲ್ಲಿ ಸ್ವಪ್ನ ಕಂಡ ಹಾಗೆ. ಅದರಲ್ಲಿ ಆದಿಮಾನವ ಹುಲಿಯ ರೂಪ ಧಾರಣೆ ಮಾಡಿತ್ತು. ಮಹಾರಾಜ, ಆ ಸ್ವಪ್ನ ಎಷ್ಟು ವಾಸ್ತವಿಕವಾಗಿತ್ತೆಂದರೆ, ನಮಗೆ ಹೇಗಾಗಿತ್ತೆಂದರೆ ಏನೇ ಗತಿಸಿ ಹೋದು ಅದು ವಾಸ್ತವದಲ್ಲಿ ನಡೆದಿದೆ ಅನ್ನೋ ಹಾಗೆ. ಹೌದು ಗುರುವರಿ, ನಾವು ನಿಮ್ಮ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳುತ್ತೇವೆ. ಧನ್ಯವಾದ. ನಮ್ಮ ಪರಿಸ್ಥಿತಿ ಅರ್ಥ ಮಾಡಿಕೊಂಡಿದ್ದಕ್ಕೆ ಧನ್ಯವಾದ ಮಹಾರಾಜ. ಮಹಾರಾಜ, ಆ ಆದಿಮಾನವನಿಗೆ ಸಂಬಂಧಿಸಿದಂತೆ ತಮ್ಮ ನಿರ್ಣಯವೇನು? ನಾವು ಬಯಸುತ್ತೇವೆ ಆ ಆದಿಮಾನವ ಕೂಡ ಸಭ್ಯ ಸಮಾಜದೊಂದಿಗೆ ಕೂಡಿ ಸಾಮಾನ್ಯ ಮನುಷ್ಯನಂತೆ ಜೀವನ ನಡೆಸಬೇಕು. ಕ್ಷಮಿಸಬೇಕು ಮಹಾರಾಜ, ಆದ್ರೆ ಆ ಆದಿಮಾನವ ವನಗಳ ಜೀವನದಲ್ಲಿ ಕಳೆದು ಹೋಗಿದ್ದಾನೆ. ಈ ವನವೇ ಆತನ ಜೀವನ. ಒಂದ್ ವೇಳೆ ಅವನನ್ನ ವನದಿಂದ ಬೇರ್ಪಡಿಸಿದ್ರೆ ಆತ ಜೀವಂತ ಇರ್ಲಾರ್ನೇನು. ಏಕೆ ಇರಲು ಸಾಧ್ಯವಿಲ್ಲ?
ಅವಶ್ಯ ಇರುತ್ತಾನೆ. ನಾವು ಅವನ ಉದ್ಧಾರ ಮಾಡುತ್ತೇವೆ ಮಹಾರಾಜ. ಒಂದು ವೇಳೆ ಅವನಿಗೆ ಒಳ್ಳೆಯ ಆಹಾರ, ಒಳ್ಳೆಯ ವಸ್ತ್ರ, ಒಳ್ಳೆಯ ಭವನ ಸಿಕ್ಕರೆ ಸಂಭವವಿದೆ. ಗುರುವರ್ಯ, ಏನು ನೀವು ಈ ವನದಲ್ಲಿ ಉಳಿತೀರೇನು? ನಾವು ಹೇಗೆ ವನದಲ್ಲಿ ಇರಲು ಸಾಧ್ಯ? ನಾವು ಆದಿಮಾನವನೇನು? ಇಲ್ಲ ಗುರುವರ್ಯ, ಯಾವ ರೀತಿ ನೀವು ಆದಿಮಾನವನಲ್ವೋ ಅವರು ನಿಮ್ಮಂತೆ ಅಲ್ಲ, ಸೀದಾ ಸರಳ ಪ್ರಾಣಿ. ನಮಗೆ ನಿಮ್ಮ ಮಾತು ಸಹಮತವಿದೆ ಪಂಡಿತ ರಾಮಕೃಷ್ಣ. ಕೆಲವು ಸಲ ನಿಮ್ಮ ಉದ್ದೇಶ ಅರ್ಥ ಮಾಡಿಕೊಳ್ಳುವುದರಲ್ಲಿ ನಾವು ಅಸಮರ್ಥರಾಗುತ್ತೇವೆ. ಆದರೆ ನಿಮ್ಮ ಕಾರ್ಯವನ್ನು, ನಿಮ್ಮನ್ನು ಪ್ರಶಂಸಿಸುತ್ತೇವೆ. ಪ್ರಭಾವಿತರು ನೀವು ಯಾವ ಕಾರ್ಯ ಮಾಡಿದ್ದೀರೋ ಅದು ನಿಸ್ಸಂದೇಹ ಪುರಸ್ಕಾರಕ್ಕೆ ಯೋಗ್ಯವಾದದ್ದು. ಹೇಳಿ, ಯಾವ ರೀತಿ ಪುರಸ್ಕಾರ ಬೇಕು ನಿಮಗೆ ಪಂಡಿತ ರಾಮಕೃಷ್ಣ? ಮಹಾರಾಜ, ಪುರಸ್ಕಾರ ನೀವು ನನಗೆ ಕೆಲವು ದಿನಗಳ ರಜೆ ಪ್ರದಾನ ಮಾಡಿ. ಸಭೆ ಸಮಾಪ್ತಿ ಮಂತ್ರಿವರ್ಯ. ಈಗ ನಮ್ಮೆಲ್ಲರಿಗೂ ಪುನಃ ವಿಜಯನಗರಕ್ಕೆ ಹೋಗಲು ತಯಾರಿ ಮಾಡಿ. ಆಗಲಿ ಮಹಾರಾಜ. ಮಹಾರಾಜ, ನನಗೆ ರಜೆ. ಗುರುವರ್ಯ, ಬನ್ನಿ, ನಿಮ್ಮೊಂದಿಗೆ ವನಭ್ರಮಣಕ್ಕೆ ಬರುತ್ತೇವೆ. ಬನ್ನಿ ಮಹಾರಾಜ. ಹೋಗ್ಲಿ ಬಿಡು ರಾಮ, ಇನ್ನೆಷ್ಟು ಅವಮಾನ ಮಾಡಿಸ್ತೀಯ? ಅರ್ಥ ಆಗ್ತಿಲ್ವಾ? ಎಲ್ಲಿವರೆಗೂ ನೀನ್ ಜೀವಂತವಾಗಿರ್ತೀಯೋ ಮಹಾರಾಜರು ನಿನಗೆ ರಜೆ ನೀಡೋದಿಲ್ಲ. ಮಹಾರಾಜ, ಆದಿಮಾನವ ವನದ ಕಡೆ ಓಡಿ ಹೋದ. ಅಮ್ಮ ಹೇಳ್ತಿದ್ದಾರೆ. ಗೊತ್ತಿದೆ ಶಾರದಾ, ಇಷ್ಟು ಅರ್ಥವಾಗಲ್ವಾ? ಹಾ ಅಮ್ಮ, ನಿನ್ನ ಮಿತ್ರ ವನಕ್ಕೆ ಓಡಿ ಹೋದ. ಅಂತ್ಯ ಒಳ್ಳೇದಾದ್ರೆ ಎಲ್ಲವೂ ಒಳ್ಳೇದೆ. ಬಡಿಸಿ. ಚೆನ್ನಾಗಿ ಊಟ ಮಾಡಿ. ಹಾ, ಅಯ್ಯೋ, ಬರ್ಬೇಕು. ಪ್ರಣಾಮಗಳು. ತುಂಬಾ ಶುಭಾಶಯಗಳು ಪಂಡಿತ ರಾಮಕೃಷ್ಣರೇ. ಅಂತೂ ಕೊನೆಗೂ ನೀವು ವಿಜಯನಗರದ ಅತ್ಯಂತ ಧನವಂತ ವ್ಯಕ್ತಿ ಆಗೋದ್ರಿ. ಮಹಾರಾಜರ ನಂತರ. ಮಹಾರಾಜರ ನಂತರವೇ ಸರಿ, ಆದರೆ ನೀವು ಕೊನೆಗೂ ವಿಜಯನಗರದ ಅತ್ಯಂತ ಧನವಂತ ವ್ಯಕ್ತಿಯಾಗಿಯೇ ಹೋಗಿದ್ದೀರಿ. ಮತ್ತೆ ನಮ್ಮ ಆಹಳ ಸ್ವಾಮಿ ತತ್ತಾಚಾರ್ಯ ವಿಜಯನಗರದ ನಿರ್ಧನರಿಗಿಂತಲೂ ನಿರ್ಧನ ವ್ಯಕ್ತಿ ಆಗೋದ. ಇದು ಒಳ್ಳೆಯದೇ ಆಯ್ತು. ಮಹಾರಾಜ ಶ್ರೀಕೃಷ್ಣ ದೇವರಾಯರ ಎದುರು ಆ ಕಪಟಿಯ ಸತ್ಯ ಹೊರಗ್ ಬಂತು. ಮತ್ತೆ ಮಹಾರಾಜರು ಅವನನ್ನ ಹೊರ ಹಾಕಿದ್ರು. ಅಯ್ಯೋ ಉಸುರುವಳ್ಳಿಗಳ, ಇಬ್ಬರು ಕೂಡ ಹಾಳಾಗಿ ಹೋಗ್ತೀರಾ. ಯಾವಾಗ ನಮ್ಮ ಹತ್ರ ಧನವಿತ್ತು ನಮ್ಮ ಶಿಷ್ಯರಾಗಿದ್ರಿ, ಈಗ ನಿಮ್ಮ ಅಸಲಿಯತ್ತು ತೋರಿಸ್ತಿದ್ದೀರಾ. ಅಧಮಿಗಳ, ದುಷ್ಕರ್ಮಿಗಳ, ಪಾಪಿ ಮುಂಡೇವಾ. ಸಮಯ ತುಂಬಾ ದೊಡ್ಡದು ದಣಿಮಣಿ ಮಹೋದಯ. ಈಗ ಬಡವ ಆಗಿರಬಹುದು, ಬಹುಶಃ ನಾಳೆ ಧನವಂತನೂ ಆಗಬಹುದು. ಅಸಂಭವ ಪಂಡಿತ ರಾಮಕೃಷ್ಣರೇ. ಸೊಟ್ಗಿರೋ ನಾಯಿ ಬಾಲ ಯಾವತ್ತೂ ನೆಟ್ಗಾಗೋಕ್ ಸಾಧ್ಯನೇ ಇಲ್ಲ. ಹಾಗೆ ನಮ್ಮ ತಥಾಚಾರ್ಯ ವಂಚಕ ಗುರು ಧನವಂತ ಆಗೋಕೆ ಸಾಧ್ಯನೇ ಇಲ್ಲ. ಅಯ್ಯೋ, ಇಲ್ಲ, ಯಾವತ್ತು ಯಾರ ಬಗ್ಗೆನೂ ಹಾಗೆ ಮಾತಾಡಬಾರ್ದು. ನೀವಿಬ್ರು ಶಿಷ್ಯರಲ್ವಾ ಅವರಿಗೆ? ನಿಮ್ ಗುರುವಿನ ಬಗ್ಗೆ ಹಾಗೆ ಹೇಳ್ತೀರಾ? ಅಯ್ಯೋ, ಎಂಥ ಗುರು, ಎಂಥ ಶಿಷ್ಯ. ನನಗಂತೂ ಪೂರ್ಣ ಸಂದೇಹವಿದೆ. ಸಂದೇಹವೇನು, ಪೂರ್ಣ ವಿಶ್ವಾಸವಿದೆ. ಈಗ್ಲೂ ಅವನು ಇಲ್ಲೇ ಎಲ್ಲೋ ಕೂತು ನಿಮಗೆ ಅಹಿತ ಯೋಚಿಸ್ತಿರ್ತಾನೆ. ಸತ್ಯ ವಚನ, ದಣಿ ಸತ್ಯ ಹೇಳ್ತಿದ್ದಾನೆ. ಅವನ್ ಮುಖನೇ ನೋಡಿ, ಅವನೇ ಇರ್ಬೋದಲ್ವ ನಮ್ಮ ಮುದಿಯ. ಇಲ್ಲ, ನೋಡೋ ಅವಶ್ಯಕತೆ ಇಲ್ಲ. ಅದ್ರಲ್ಲೂ ಅವಶ್ಯಕತೆ ಇಲ್ವೇ ಇಲ್ಲ. ಏಕೆಂದ್ರೆ ನನ್ನ ಹತ್ರ ಇದೆ ಶತ್ರು ಹೊರತೆಗೆಯೋ ಜಡಿ ಬೂಟಿ. ಇಲ್ಲಿ ನೋಡಿ ಚಮತ್ಕಾರ. ಶತ್ರು ಹೊರ ತೆಗೆಯೋ ಜಡಿಬೂಟಿ, ಅದರಿಂದ ಏನಾಗುತ್ತೆ? ಒಂದ್ ವೇಳೆ ಕಪಟಿ ತಥಾಚಾರ್ಯ ಇಲ್ಲಿ ಆಸುಪಾಸಿನಲ್ಲಿದ್ರೆ ಆವಾಗ ಈ ಜಡಿಬೂಟಿಯಿಂದ ಬಟ್ಟೆ ತೆರೆಯುತ್ತದೋ ಆ ಕಪಟಿಯ ಹೊಟ್ಟೆ ಒಡೆಯುತ್ತದೆ. ಹೇ ಭಗವಂತ, ಇವನ ಹತ್ರ ನಮ್ಮ ಹೊಟ್ಟೆ ಹೊಡೆದಾಕೋ ವಸ್ತು ಇದೆ. ಇದಕ್ಕೂ ಮೊದಲು ಏನಾದ್ರೂ ಅಹಿತ ಆಗೋದ್ರೊಳಗೆ ಇಲ್ಲಿಂದ ಹೊರಟು ಬಿಡು ತಥಾಚಾರ್ಯ. ಈ ಬಟ್ಟೆ
ತೆರೀತು, ಆ ಮುದಿಯನ ಹೊಟ್ಟೆ ಓಡಿತು. ಆ ಮುದಿಯಂಗೆ ಏನಾಯ್ತು? ಗುರುಜಿ ಗುರುಜಿ, ವಿಶ್ವಾಸಘಾತುಕರ, ನಮ್ಮ ಮೇಲೆ ನಿಮ್ಮ ಬಾಣ ಪ್ರಯೋಗ ಮಾಡ್ತೀರಾ? ಏನ್ ಹೇಳಿದ್ರಿ? ನನ್ನ ಬಗ್ಗೆ ಹೇಳ್ತೀರಾ? ನಿಮ್ಮನ್ನ ಕೊಂದು ಹಾಕ್ತೀನಿ ಇವತ್ತು. ಬಿಡಲ್ಲ ಇವತ್ತಿನ. ರಾಮನ ಹತ್ರ ಏನ್ ಹೇಳಿದ್ರಿ? ನಾವು ಹಾಳಾಗ್ಲಾ? ನಾವು ಬರ್ಗಿಟ್ ನಿಂತಿದ್ವಿ. ಇಲ್ಲಿ ಕೇಳಿ ಗುರುಜಿ, ಗುರುಜಿ ಗುರುಜಿ ಗುರುಜಿ, ನಾವು ಹೋಗಿ ನಿಮ್ಮನ್ ಮುಟ್ಟಾಳ ಅಂತ ಕೇಳ್ತೀವಿ. ಅದು ವಿಜಯನಗರದ ಜನ ಹೇಳ್ತಾರೆ ನಿಮ್ಗೆ. ಯಾರು ಯಾರ ಮನೆಗೆ ಹೋಗಿದ್ರು, ನೀವ್ ಯಾರ ಬಗ್ಗೆ ಏನ್ ಮಾತಾಡ್ತಾ ಇದ್ದೀರಾ? ನೀವು ಸ್ವಯಂ ಅಪರಾಧ ಮಾಡ್ತಿದ್ದೀರಾ. ಇದು ಕನ್ಸೇನು? ಹಾಗಾದ್ರೆ ಕನ್ಸೆ ಆಗಿತ್ತು. ಚೀ 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 ಚೀ, ತುಂಬಾ ಕೆಟ್ಟ ಕನಸಾಗಿತ್ತು. ನಾವು ಕನಸಲ್ಲಿ ಕಂಡಿದ್ವು, ನಾವು ನಿರ್ಧನರಾಗಿದ್ವು. ಗುರುಜಿ, ನಿರ್ಧನರಾಗೋ ಮೊದಲು ನಮ್ಗೆ ವೇತನ ನೀಡಿದ್ರಿ ಅಲ್ವಾ? ಅಯ್ಯೋ ಮೂರ್ಖರೋ, ನಮ್ಮ ಸರ್ವಸ್ವ ಲೂಟಿ ಆಯಿತು. ನಾವು ನೋಡಿದ್ವು, ನಾವು ನಿರ್ಧನರಾಗಿದ್ವು. ಪಂಡಿತ ರಾಮಕೃಷ್ಣ ನಗರದ ಎಲ್ಲಕ್ಕಿಂತಲೂ ಶ್ರೀಮಂತ ವ್ಯಕ್ತಿ ಆಗಿದ್ದ. ಆದ್ರೆ ನಾವು ಮುಖ ಮುಚ್ಕೊಂಡು ಸೇವೆ ಮಾಡ್ಕೊಂಡು ರಾಮನ ಮನೆಯಲ್ಲಿ ಕಸ ಗುಡಿಸ್ತಿದ್ವು. ಗುರುಜಿ, ಬೆಳಿಗ್ಗೆ ಕಾಣೋ ಕನ್ಸು ನಿಜವಾಗೇ ಆಗತ್ತೆ. ಖಂಡಿತವಾಗ್ಲೂ ಸತ್ಯ ಗುರುಜಿ. ಮೂರ್ಖರೋ, ಯಾವತ್ತು ಶುಭವಾಗಿ ಮಾತಾಡೋದ್ ಕಲೀರಿ. ಗುರುಜಿ, ನಾವ್ಯಾಗ ಅಶುಭ ಹೇಳ್ಬೇಕು? ಅಶುಭ ಅಂತೂ ನಿಮ್ಮ ಕೆಟ್ಟ ಕನ್ಸೆ ಹೇಳ್ತಿದೆ. ಯಾವ ಪ್ರಕಾರ ಅದ್ಭುತ ರಾಮ ಪ್ರತಿದಿನ ಮಹಾರಾಜರಿಗೆ ಪ್ರಿಯನಾಗ್ತಾ ಇದ್ದಾನೆ. ಆ ಲೆಕ್ಕಾಚಾರದ ಪ್ರಕಾರ ತುಂಬಾ ದಿನ ಏನು ದೂರವಿಲ್ಲ ಗುರುಜಿ. ಅವನು ವಿಜಯನಗರದ ಎಲ್ಲರಿಗಿಂತ ಧನವಂತ ವ್ಯಕ್ತಿ ಆಗ್ತಿದ್ದಾನೆ. ನೀವು ಎಲ್ಲರಿಗಿಂತ ನಿರ್ಧನ ವ್ಯಕ್ತಿ. ಭಗವಂತ. ಗುರುಜಿ, ನಾನು ಹೇಳ್ತೀನಿ, ನೀವ್ ಈಗ್ಲೇ ತಯಾರಿ ಶುರು ಮಾಡ್ಕೊಳ್ಳಿ. ಎಂತ ತಯಾರಿ? ನಿಂತ್ಕೊಳ್ಳಿ ಬೇಗ ಗುರುಜಿ. ಎದ್ ನಿಂತ್ಕೊಳ್ಳಿ ಗುರುಜಿ. ಈಗೇನ್ ಮಾಡ್ಬೇಕು? ಈಗ ತಲೆ ಬಗ್ಸಿ. ಹೇ ಬಗ್ಸೋದು? ಹೇಗ್ ಬಗ್ಸಿ? ಅದ್ ತಗೊಂಡ ಈ ವಸ್ತ್ರ ಇಟ್ಕೊಳ್ಳಿ. ಎಲ್ಲಿಟ್ಕೊಳ್ಳಿ? ಇಲ್ಲಿ ಇಟ್ಕೊಳ್ಳಿ ಗುರುಜಿ. ಇಟ್ಕೊಂಡೆ. ಆಧಾರ ಪೂರ್ವಕವಾಗಿ ಕೈ ಜೋಡಿಸಿ ಹೇಳಿ. ಏನ್ ಹೇಳಬೇಕು ಮೂರ್ಖರ? ವಿನಮ್ರತೆಯ ಜೊತೆಗೆ ಹೇಳಿ. ಸ್ವಾಮಿ, ನಾನು ನಿಮಗಾಗಿ ಏನು ಮಾಡಬೇಕು? ಸ್ವಾಮಿ, ನಾನು ನಿಮಗಾಗಿ ಏನು? ನೀವು ನಮ್ಮಿಂದ ಏನ್ ಮಾಡಿಸ್ತಿದ್ದೀರಾ ಮೂರ್ಖರ? ಗುರುಜಿ, ನಾವು ನಿಮಗೆ ಒಳ್ಳೆ ಸೇವಕನಾಗಿಸೋ ಪ್ರಯತ್ನ ಪಡ್ತಿದೀವಿ. ಈಗ ಇವತ್ತಿಲ್ಲ ಅಂದ್ರೆ ನಾಳೆ ಹಾಗೆ ಆಗ್ತೀರಾ. ರಾಮಕೃಷ್ಣನ ಮನೆಯಲ್ಲಿ ಸೇವಕ, ಅದಕ್ಕೆ ಈಗಲೇ ಅಭ್ಯಾಸ ಮಾಡಿದ್ರೆ ಮುಂದೆ ಕಠಿಣವಾಗೋದಿಲ್ಲ ಅಲ್ವಾ ಗುರುಜಿ? ಮಾಡ್ತೀರಾ ಮೂರ್ಖರ? ಸೇವಕನ್ನ ಮೂರ್ಖರ? ಕಠಿಣ ನಮಗಲ್ಲ, ಕಠಿಣ ಪಂಡಿತ ರಾಮಕೃಷ್ಣನಿಗಾಗುತ್ತದೆ. ಸೇವಕನಾದರೆ ಅವನಾಗುತ್ತಾನೆ. ಈಗ ನೀವು ನೋಡ್ತೀರಿ, ದರ್ಬಾರಲ್ಲಿ ಏನೇ ಸಮಸ್ಯೆ ಬಂದರೂ ಅದಕ್ಕೆ ಪರಿಹಾರ ಪಂಡಿತ ರಾಮಕೃಷ್ಣ ಅಲ್ಲ, ನಾವು ಕೊಡುತ್ತೇವೆ. ದರ್ಬಾರಿಗೆ ಹೋಗೋಕೆ ತಯಾರಿ ಮಾಡಿ. ಆಯ್ತು ಗುರುಜಿ. ಏನಾಗ್ತಿದೆ? ಹದ್ಬಸ್ತಿನಲ್ಲಿರಿ. ನಾವು ಕಾರ್ಯಕಾರಿ ಮಹಾರಾಜರಾಗಿದ್ದೇವೆ. ಪ್ರಣಾಮ ಮಾಡಿ. ಸರಿ, ಎಲ್ಲರೂ ಕೂತ್ಕೊಳ್ಳಿ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಮಹಾಮಂತ್ರಿಗಳೇ, ಇಂದಿನ ಕಾರ್ಯವಾಹಿಯನ್ನು ಪ್ರಾರಂಭ ಮಾಡಿ. ನಿಮ್ಮ ಆಜ್ಞೆ ಮಹಾರಾಜ. ಮಹಾರಾಜ, ಇಂದು ದರ್ಬಾರಿಗೆ ವಿಶೇಷ ಅತಿಥಿಯ ಆಗಮನವಾಗಲಿದೆ. ಅವರು ಅತಿಥಿಯಾಗುವ ಜೊತೆಗೆ ರಾಜ ದರ್ಬಾರಿಗೆ ಒಂದು ಸವಾಲನ್ನು ತಂದಿದ್ದಾರೆ. ಸವಾಲೇ? ಎಲ್ಲಿದೆ ಸವಾಲು? ಗುರುಜಿ ಕೂತ್ಕೊಳ್ಳಿ, ಸವಾಲು ಇನ್ನೂ ಬಂದಿಲ್ಲ, ಬರೋದಿದೆ. ಸವಾಲು ಮೊದಲು ಬರಲಿ ಬಿಡಿ ಗುರುಜಿ, ಆಮೇಲೆ
ಹಾಗಾದರೆ ಯಾರ ವಿಶೇಷ ಅತಿಥಿ, ಏನಿದೆ ಅವರ ಸವಾಲು? ಅದು ಅವರು ಬಂದ ನಂತರವೇ ತಿಳಿಯುತ್ತದೆ ಮಹಾರಾಜ. ತಮ್ಮ ಆಜ್ಞೆ ಇದ್ದರೆ ನಾನು ಅವರನ್ನ ನಿಮ್ಮ ಸಮಕ್ಷ ಪ್ರಸ್ತುತಪಡಿಸಲೇ? ಅವಶ್ಯ ಅವಶ್ಯ, ಬರ ಹೇಳಿ ಅವರನ್ನ. ಮಹಾರಾಜ, जय राष्ट्रीय सस्य श्यामल भूमि, अर मेघ बरसे जियो जीवन धारा, फस्कोल अमृतम पोलो पड़क्कोम, प्रजापालक धर्मपालक न्यायदर्शी कृष्ण देवराय हे राजा प्रियदर्शी. ರಾಮ, ಈ ವ್ಯಕ್ತಿ ಸ್ವತಃ ಸಮಸ್ಯೆಯಂತೆ ಕಾಣ್ತಿದ್ದಾನೆ. ಅವಶ್ಯ ಯಾವುದೋ ಅಸಾಧಾರಣ ಸಮಸ್ಯೆ ಹೊತ್ತು ಬಂದಿರ್ತಾನೆ. ಅದಕ್ಕೆ ಸಮಾಧಾನ ಕಠಿಣವೇ ಆಗಿರುತ್ತೆ. ವಿಚಿತ್ರ ವೇಷಭೂಷಣ, ವಿಚಿತ್ರ ವಂದನ, ಹಣೆಯ ಮೇಲೆ ಅದ್ಭುತ ಚಂದನ. ನೀವು ಯಾರು ಮಹೋದಯ? जय राष्ट्रीय सस्य श्यामल भूमि, अर मेघे भरसे जियो जीवन धारा. ಇದು ಬಂಗಾಲಿ. ಇದರ ಅರ್ಥ ಯಾವ ರಾಜ್ಯದ ಭೂಮಿ ಹಸಿರಿನಿಂದ ಕಂಗೊಳಿಸುತ್ತಿದೆಯೋ ಮತ್ತು ಆಕಾಶದಲ್ಲಿ ಸುರಿಯುವ ನೀರು ಹರಿಯುತ್ತಿದೆಯೋ. ಫಸುಕೋಲ್ ಅಮೃತಂ ಪೋಲ್ ಪೊಳಕ್ಕಂ, ನದಿಂಗಳೇ ಪೊಂಗಲಾಯ್ ಪೋಕಂ. ತಮಿಳು ಅರ್ಥಾತ್ ಯಾವ ರಾಜ್ಯದಲ್ಲಿ ಗೋವು ಅಮೃತ ಸಮಾನ ಹಾಲು ನೀಡುತ್ತದೆಯೋ ಮತ್ತು ಇಲ್ಲಿನ ನದಿ ಪಾಪಗಳನ್ನು ತೊಳೆಯುತ್ತಿದೆಯೋ. ಸಮಜೋ ಈ ರಾಜ್ಯದ ರಾಜ ಸುಭೋಷ್ ಪ್ರತಾಪ್. ಗುಜರಾತಿ ಅರ್ಥಾತ್ ತಿಳಿಯಿರಿ, ಈ ರಾಜ್ಯದ ರಾಜ ಮಹಾನ್ ಪ್ರತಾಪಿ ಎಂದು. ಸೋ ಕಭರ್ನಿ ಇರ್ಸಿಸ್ ಬಿಗರಾಮಿ, ಫಾರ್ಸಿ ಫಾರ್ಸಿ ಅರ್ಥಾತ್ ನಿಮಗೆ ತಿಳಿದಿಲ್ಲವೇ ನನ್ನ ಹೆಸರು? ಮಾತೃಭಾಷೆ ಗುಪ್ತ, ಇದೇ ನನ್ನ ಹೆಸರು ಮತ್ತು ಇದೇ ಇದೇ ನನ್ನ ಸವಾಲು ಕೂಡ.